ಪ್ರೀತಿಯ ಯುವಕ ಸಂಘದ ಸದಸ್ಯರೇ, ಸ್ವಾಮಿ ವಿವೇಕಾನಂದರ ಅಭಿಮಾನಿಗಳೇ ಹಾಗೂ ಭಗವದ್ಭಕ್ತರೇ, ಈಗಾಗಲೇ 9 ತರಗತಿಗಳನ್ನು ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನೇ ಬಡ್ದೆಬ್ಬರಿಸಿದಂತಹ ಮಾತುಗಳಿಂದ ನಾವು ಕೂಡ ಪುಲಕಿತರಾಗಿದ್ದೇವೆ, ರೋಮಾಂಚನಗೊಂಡಿದ್ದೇವೆ. ಹಾಗೂ ಭಾರತದ ಹಿರಿಮೆ ಗರಿಮೆಗಳನ್ನು, ಭಾರತದ ಸ್ವರೂಪವನ್ನು, ಹಿಂದೂ ಧರ್ಮದ ಸ್ವರೂಪವನ್ನು ತಕ್ಕ ಮಟ್ಟಿಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ನಾವು ಕೇಳಿದ್ದೀವಿ. ರಾಮನಾಡಿನ ಮಹಾರಾಜ ಯಾವ ರೀತಿಯಾದಂತಹ ಭವ್ಯ ಸ್ವಾಗತವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟ, ಮಹಾರಾಜರಾದಂತಹ ಭಾಸ್ಕರ್ ಸೇತುಪತಿ, ರಾಮನಾಡಿನ ಮಹಾರಾಜ ಭಾಸ್ಕರ್ ಸೇತುಪತಿ ಹಾಗೂ ಅಲ್ಲಿನ ಜನರು ಏನು ಸ್ವಾಮಿ ವಿವೇಕಾನಂದರು ಕೂತಿದಂಥ ಜಟಕಾ ಬಂಡಿಯ ಕುದುರೆಗಳನ್ನೇ ತೆಗೆದು ಅವರೇ ಸ್ವಯಂ ಪ್ರೇರಿತರಾಗಿ ಮಹಾರಾಜರ ಸಮೇತ ರಾಮನಾಡಿನಲ್ಲಿ ಭವ್ಯ ಸ್ವಾಗತವನ್ನು ಹೇಗೆ ಕೊಟ್ಟರು, ಅವ್ರು ಹೇಗೆ ಕರ್ಕೊಂಡು ಹೋದ್ರು ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ರಾಮನಾಡಿನ ಮಹಾರಾಜರ ಆತಿಥ್ಯವನ್ನು ಸ್ವೀಕರಿಸಿದ ಮೇಲೆ ಅವ್ರಿಗೆ ಅನೇಕ ಕರೆಯೋಲೆಗಳು, ಸುತ್ತೋಲೆಗಳು ಮತ್ತು ಆಹ್ವಾನ ಪತ್ರಿಕೆಗಳು ಭಾರತಾದ್ಯಂತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಲ್ಲ ಕಡೆ ನಾನು ಬರಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ, ಮುಂದೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಾಗ ನಿಮ್ಮ ಹತ್ರ ಬರ್ತೀನಿ ಅಂಥೇಳಿ ಅವರಿಗೆ ಪತ್ರಗಳನ್ನು ಬರೀಲಿಕ್ಕೆ ಸ್ವಾಮಿ ವಿವೇಕಾನಂದರು ಪ್ರಾರಂಭಿಸ್ತಾರೆ. ಅದಾದಮೇಲೆ ಸ್ವಾಮಿ ವಿವೇಕಾನಂದರು ಪರಮಕುಡಿ ಅನ್ನುವಂತಹ ತಮಿಳುನಾಡಿನ ಇನ್ನೊಂದು ಭಾಗಕ್ಕೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಅಲ್ಲೂ ಕೂಡ ಒಂದು ಭವ್ಯವಾದ ಸ್ವಾಗತವನ್ನು ಸಾವಿರಾರು ಜನರು ಸೇರಿ ಸ್ವಾಮಿ ವಿವೇಕಾನಂದರಿಗೆ ಸ್ವಾಗತವನ್ನು ಕೋರ್ತಾರೆ. ಅವರ ಸ್ವಾಗತವನ್ನು ಕೋರಿ ಆದಮೇಲೆ ಸ್ವಾಮಿ ವಿವೇಕಾನಂದರಿಗೆ ಪ್ರತಿ ಕಡೆ ಕೊಟ್ಟ ರೀತಿಯಲ್ಲಿ ಇಲ್ಲೂ ಕೂಡ ಪರಮಕುಡಿಯಲ್ಲಿ ಭಿನ್ನಬತ್ತಳೆಯನ್ನು ಸ್ವಾಮಿ ವಿವೇಕಾನಂದರಿಗೆ ಸಮರ್ಪಿಸ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಎಲ್ಲರೂ ಬೇಡ್ಕೊಳ್ತಾರೆ. ಅದಲ್ಲದೆ ವಿಶ್ವವಿಖ್ಯಾತರಾದ ಸ್ವಾಮಿ ವಿವೇಕಾನಂದರು ಸನಾತನ ಸಂಸ್ಕೃತಿಗೆ, ಆರ್ಯ ಧರ್ಮಕ್ಕೆ ಹಾಗೂ ವಿಶೇಷವಾಗಿ ಭಾರತಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು, ವಿಶ್ವಾದ್ಯಂತ ಜಾಗತಿಕ ಮಟ್ಟದಲ್ಲಿ ಭಾರತದ ಕುರಿತು, ಹಿಂದೂ ಧರ್ಮದ ಕುರಿತು ಏನು ತಪ್ಪು ಭಾವನೆಗಳನ್ನು ಜನರು ಪಸರಿಸಿದ್ರೋ ಅದೆಲ್ಲವನ್ನು ನಿರ್ಮೂಲನೆ ಮಾಡುವಂಥ ನಿಟ್ಟಿನಲ್ಲಿ ತಾವು ತಮ್ಮ ಯಶಸ್ವಿ ಕೆಲಸವನ್ನು, ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀರಾ ಅಂಥೇಳಿ ಅವರೆಲ್ಲರೂ ಕೂಡ ಕೊಂಡಾಡ್ತಾರೆ. ಅವರಿಗೆ ತಮ್ಮ ಗೌರವ ಸಮರ್ಪಣೆಯನ್ನು ಸೂಚಿಸ್ತಾರೆ. ಯುವ ಮಿತ್ರರೇ, ನಾವಿಲ್ಲೊಂದು ಇದು ಮಾಡಬೇಕು. ನಾವು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಇಲ್ಲ ನಮ್ಮ ಭಾವಚಿತ್ರ ಯಾವುದೋ ಒಂದು ಪೇಪರಲ್ಲಿ ಬಂದಿರುತ್ತೆ, ಇಲ್ಲ ನಿಯತಕಾಲಿಕೆಗಳಲ್ಲಿ ಬಂದಿರುತ್ತೆ, ಅದ್ರ ಬಗ್ಗೆ ನಾವು ನಮ್ಮ ಸ್ಟೇಟಸಲ್ಲೆಲ್ಲ ಹಾಕ್ಕೊಳ್ತಾ ಇರ್ತೀವಿ. ಹಾಕ್ಕೊಳ್ಬಾರ್ದು ನಾನು ಹೇಳ್ತಾ ಇಲ್ಲ, ಹಾಕ್ಕೊಂಡಿರ್ತೀವಿ. ನಾನೇನು ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ದೀನಿ ಅಂಥೇಳಿ ನನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತಿರ್ತೀನಿ. ನನ್ನ ಬಗ್ಗೆ ನಾನು ಪ್ರಾಯಶಃ ಹಲವಾರು ಬಾರಿ, ಅನೇಕ ಬಾರಿ ನಮ್ಮ ಬಗ್ಗೆ ನಾವು ಅಹಂಕಾರವನ್ನು ಕೂಡ ತೆಳೆದಿರ್ತೀವಿ. ಆ ವಿಶ್ವ ವಿಜೇತ ವಿವೇಕಾನಂದರಾಗಿದ್ದಾರೆ, ವಿಶ್ವ ಮಾನವ ವಿವೇಕಾನಂದರಾಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಪ್ರಾಯಶಃ ಜಗತ್ತಿನ ಅರ್ಧ ಭಾಗದ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಗೊತ್ತಾಗಿದೆ. ಇಡೀ ಭಾರತಾದ್ಯಂತ ಇವತ್ತಿನಂತ ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್ ಇಲ್ದಿದ್ರೂ ಕೂಡ ಇಡೀ ಭಾರತದಲ್ಲಿ ಒಬ್ಬ ಅಜ್ಞಾತ ಸನ್ಯಾಸಿ ಹೋಗಿ ಭಾರತದ ಬಗ್ಗೆ ಮಾತಾಡಿದ್ರಂತೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರಂತೆ. ಅಲ್ಲಿ ಪಾಶ್ಚಾತ್ಯರು ನಮ್ಮ ಧರ್ಮವನ್ನು ಸ್ವೀಕರಿಸಿದ್ದಾರಂತೆ, ನಮ್ಮ ಭಾರತದ ಬಗ್ಗೆ ಅವರಿಗೆ ಒಳ್ಳೆಯ ಭಾವನೆಗಳು ಬಂದಿದ್ದೆ ಅಂತ ಮನೆಯ ಮಾತಾಗಿತ್ತು ಭಾರತದಲ್ಲಿ ಅಂದಿನ ಸಮಯದಲ್ಲಿ. ಅಷ್ಟು ಪ್ರಖ್ಯಾತಿಯನ್ನು ಪಡೆದಂಥ ಸ್ವಾಮಿ ವಿವೇಕಾನಂದರು ತಮ್ಮ ಮಾತಿನಲ್ಲೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಿಮ್ಮ ಸ್ನೇಹಕ್ಕೆ, ನೀವು ತೋರಿಸಿರುವಂಥ ಗೌರವಕ್ಕೆ ನಾನು ಅಭಾರಿಯಾಗಿದ್ದೀನಿ ಅಂತ ಕೃತಜ್ಞತೆಯನ್ನು ಸಮರ್ಪಿಸಿ ಸೂಚಿಸಿದ ಮೇಲೆ ಅವರೊಂದು ಮಾತನ್ನು ಹೇಳ್ತಾರೆ. ನೀವು ಭಾರತೀಯರು ನನ್ನನ್ನು ಪ್ರೀತಿಸಿದ್ರೂ ಸರಿ, ಇಲ್ಲ ನನ್ನನ್ನು ಭಾರತದಿಂದ ಹೊರಗಡೆ ಹಾಕಿದ್ರೂ ಸರಿ, ಹೊರಗಡೆ ಹಾಕೋದು ಸರಿ, ಆದರೆ ನನ್ನ ಭಾರತವನ್ನು ಪ್ರೀತಿಸ್ತೇನೆ. ಭಾರತಕ್ಕೆ ನನ್ನಿಂದ ಸಲ್ಲಬೇಕಾದಂಥ, ಈ ಭರತ ಮಾತೆಯೊಬ್ಬ ಸುಪುತ್ರನಿಂದ ಸಲ್ಲಬೇಕಾದಂಥ ಸೇವೆಯನ್ನು ನಾನು ಎಂದಿಗೂ ನಿಲ್ಲಿಸುವುದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ವಿಶ್ವವಿಖ್ಯಾತರಾಗಿದ್ದಾರೆ ವಿವೇಕಾನಂದರು, ವಿಶ್ವ ಮಾನವರಾಗಿದ್ದಾರೆ ವಿವೇಕಾನಂದರು. ಅಂತಹ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಿದ್ದಾರೆ ತಮ್ಮ ಪ್ರಾರಂಭಿಕ ಭಾಷಣದಲ್ಲಿ ಪರಮಕುಡಿಯಲ್ಲಿ. ನೀವು ಭಾರತೀಯರು ತುಂಬ ಗೌರವವನ್ನು ಇವತ್ತು ಸೂಚಿಸಿದ್ದೀರಾ, ನೀವಿವತ್ತು ಗೌರವ ಸೂಚಿಸದೇ ಇದ್ರೂ ಕೂಡ, ನೀವು ನನ್ನ ಹೊರಗಡೆ ಹಾಕಿದ್ರೂ ಕೂಡ, ನನ್ನನ್ನು ಅಪಮಾನವನ್ನು ಮಾಡಿದ್ರೂ ಕೂಡ, ನಾನು ಭರತ ಮಾತೆಯ ಪುತ್ರನಾಗಿ ಭರತ ಮಾತೆಗೆ ಸಲ್ಲಿಸಬೇಕಾದ ಸೇವೆಯನ್ನು ನಾನು ಸಲ್ಲಿಸುತ್ತೀನಿ ಅನ್ನುವಂಥ ಮಾತನ್ನು ಕೊಡ್ತಾರೆ, ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಕೇಳಿದಾಗ ಏನು ಸ್ವಾಮಿ ವಿವೇಕಾನಂದರು ಕಂಡೆನ್ಸ್ಡ್ ಇಂಡಿಯಾ, ಭಾರತದ ಗಣೀರೂಪ ಅಂತ ನಾವೆಲ್ಲ ಕೇಳ್ತೀವಲ್ಲ, ಅದಕ್ಕೆ ಒಂದು ಪುರಾವೆ, ನಿದರ್ಶನ ಸಿಗುತ್ತೆ. ಸ್ವಾಮಿ ವಿವೇಕಾನಂದರ ಕಣದಲ್ಲೂ ಕೂಡ, ಅವರ ಉಸಿರದಲ್ಲೂ ಕೂಡ, ನನ್ನ ಭರತ ಮಾತೆಗೆ ನಾನು ಯಾವ ರೀತಿ ಸೇವೆಯನ್ನು ಸಲ್ಲಿಸಬಹುದು, ನನ್ನ ಭಾರತೀಯರನ್ನು ಯಾವ ರೀತಿ ಮುಂದಕ್ಕೆ ಎತ್ತಬಹುದು, ನನ್ನ ಭಾರತ ದೇಶಕ್ಕೆ ಯಾವ ರೀತಿ ಸೇವೆಯನ್ನು ನಾನು ಸಲ್ಲಿಸಬಹುದು ಅಂತ ಪ್ರತಿನಿತ್ಯ ಪ್ರತಿ ಕ್ಷಣ ಅಹರ್ನಿಶಿ ಅವರು ಯೋಚಿಸ್ತಾ ಇದ್ರು. ಹಾಗಾಗಿ ಅದು ಬರೇ ಬುದ್ಧಿಯಿಂದಲೋ, ಮೆದುಳಿನಿಂದಲೋ, ಇಲ್ಲ ಬಾಯಿ ಮಾತಕ್ಕೋ, ದಾಕ್ಷಿಣ್ಯಕ್ಕೂ ಹೇಳಿದಂಥ ಮಾತನ್ನಲ್ಲ, ಬದಲಾಗಿ ಹೃದಯದಿಂದ ಬಂದಂಥ ಮಾತು. ಮುಂದುವರಿಸ್ತಾ ಹೇಳ್ತಾರೆ, ಭಗವದ್ಗೀತೆಯ ಕರ್ಮಯೋಗದ ಶ್ಲೋಕವನ್ನು ಉದ್ಘಾರ ಮಾಡಿ ಹೇಳ್ತಾರೆ, ಹೇಗೆ ಕರ್ಮಕ್ಕೋಸ್ಕರ ಕರ್ಮವನ್ನು ಮಾಡಬೇಕು,
ಕರ್ಮ ಮಾಡೋದಲ್ಲಿ ಮಾತ್ರ ನಿನಗೆ ಅಧಿಕಾರ, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಸಾವಿರಾರು ವರ್ಷಗಳ ಹಿಂದೆ ಅರ್ಜುನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ಸಾರಿದ್ದಾನಲ್ಲ, ಅದೇ ರೀತಿ ನಾನೂ ಕೂಡ ಕರ್ಮದಲ್ಲಿ ನನಗೆ ಅಧಿಕಾರವಿದೆ, ಫಲದಲ್ಲಿ ನನಗೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಕರ್ಮವನ್ನು ಮಾಡ್ತೇನೆ, ನನ್ನ ಕೆಲಸವನ್ನು ಮಾಡ್ತೇನೆ, ನನ್ನ ಸೇವೆಯನ್ನು ಮಾಡ್ತೇನೆ, ಇನ್ನು ಫಲಗಳ ಬಗ್ಗೆ ನನಗೆ ಆಲೋಚನೆ ಇಲ್ಲ ಅಂತ. ಈ ರೀತಿಯಾದಂಥ ಮಾತುಗಳು ಪ್ರಾಯಶಃ ಉತ್ತಮ ಭಾಷಣಕಾರರು ತಮ್ಮ ಭಾಷಣಗಳ ಮಧ್ಯದಲ್ಲೂ ಕೂಡ ಮಾತಾಡ್ತಿರ್ತಾರೆ. ಕೇಳಿದಾಗ ನಮಗೂ ಕೂಡ ಆಶ್ಚರ್ಯ ಅನಿಸಿರುತ್ತೆ. ಆದರೆ ಅವರ ಜೀವನದಲ್ಲಿ ನೋಡಿದಾಗ ಅವರ ಮಾತಿಗೂ ಮತ್ತು ಅವರ ಕೃತಿಗೂ ತಾಳಮೇಳ ಇರೋದಿಲ್ಲ, ರಿಸಂಬ್ಲೆನ್ಸ್ ಇರೋದಿಲ್ಲ, ಕನ್ಸೋನೆನ್ಸ್ ಇರೋದಿಲ್ಲ. ಆದರೆ ಈ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವರ ಮಾತಿಗೆ ಮತ್ತು ಕೃತಿಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇರಲಿಲ್ಲ. ಇದಕ್ಕೆ ಉತ್ತಮ ನಿದರ್ಶನ ಅನ್ನುವಂತೆ ಏನು ದಕ್ಷಿಣ ಭಾರತದಲ್ಲಿ ಮುಗಿಸ್ಕೊಂಡು ಸ್ವಾಮಿ ವಿವೇಕಾನಂದರು ಮದ್ರಾಸಿಗೆ ಬಂದು ಒಂದು ವಾರ ಇದ್ದು ಅಲ್ಲಿಂದ ಜಹಾಜಿನಲ್ಲಿ ಕಲ್ಕತ್ತೆಗೆ ತೆರಳುತ್ತಾರೆ. ಕಲ್ಕತ್ತೆ ಅವರ ಹುಟ್ಟೂರು, ಕಲ್ಕತ್ತೆ ಹುಟ್ಟಿ ಬೆಳೆದಂತಹ ಊರು. ಹುಟ್ಟಿ ಬೆಳೆದು ತಮ್ಮ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ತಮ್ಮ ಗುರುಗಳಾದಂಥ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಗರಡಿ ಮನೆಯಲ್ಲಿ ಪಳಗಿದಂತಹ ಸ್ವಾಮಿ ವಿವೇಕಾನಂದರು ಕಲ್ಕತ್ತೆಗೆ ಹೋದಾಗ ಭವ್ಯವಾದ ಸ್ವಾಗತವನ್ನೇನೋ ಜನರು ಏರ್ಪಾಟು ಮಾಡಿ ಅಲ್ಲಿನ ತುಂಬ ಫೇಮಸ್ ವ್ಯಕ್ತಿಗಳು, ಪ್ರಸಿದ್ಧ ವ್ಯಕ್ತಿಗಳು ಕೂಡ ಅಲ್ಲಿ ಬಂದಿರ್ತಾರೆ. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕ್ರಮಕ್ಕೆ ತೆಗಲಿದ ವೆಚ್ಚವನ್ನು, ಕಾರ್ಯಕ್ರಮಕ್ಕೆ ಉಂಟಾದ ಖರ್ಚು ವೆಚ್ಚವನ್ನು ಸ್ವಾಮಿ ವಿವೇಕಾನಂದ ಬಂದು ಅಲ್ಲಿನ ಜನ ಹೇಳ್ತಾರೆ, ನಿಮ್ಮ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಷ್ಟು ಖರ್ಚಾಯಿತು, ಈ ಹಣವನ್ನು ಕೊಡಿ ಅಂತ. ಇಡೀ ಭಾರತದಲ್ಲಿ, ದಕ್ಷಿಣ ಭಾರತದಿಂದ ಸ್ವಾಮಿ ವಿವೇಕಾನಂದ ಎಲ್ಲ ಕಡೆ ಓಡಾಡಿದಾಗ ಯಾರೂ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿಲ್ಲ. ತನ್ನ ತಾಯ್ನಾಡಿನಲ್ಲೇ ತಾನು ಹುಟ್ಟಿದಂತಹ ಜಾಗದಲ್ಲೇ ಅವ್ರಿಗೋಸ್ಕರ ಒಂದು ಕೀರ್ತಿ ಸಲ್ಲಿಸಬೇಕು, ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಅವರೇ ಆಯೋಜನೆ ಮಾಡಿರ್ತಾರೆ. ಸ್ಥಳೀಯರೇ ಆಯೋಜನೆಯನ್ನು ಮಾಡಿ ಕಾರ್ಯಕ್ರಮ ಮುಗಿದ ಮೇಲೆ ಖರ್ಚು ವೆಚ್ಚದಲ್ಲಿ ಇಷ್ಟನ್ನು ತಂದುಕೊಟ್ಟು ಸ್ವಾಮಿ ವಿವೇಕಾನಂದರ ಹತ್ರ, ಇಷ್ಟು ಮಹಾಶಯರೇ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಇಷ್ಟು ಹಣ ಖರ್ಚಾಗಿದೆ, ದಯವಿಟ್ಟು ನೀವು ಕೊಡಬೇಕು ಅಂತ. ಒಬ್ಬ ವಿಶ್ವವಿಖ್ಯಾತ ವಿವೇಕಾನಂದರಿಗೆ, ಒಬ್ಬ ಸನ್ಯಾಸಿಯಾದಂತಹ ವಿವೇಕಾನಂದರಿಗೆ ಇಡೀ ಜಗತ್ತೇ ನತಮಸ್ತಕವಾಗ್ತಾ ಇದೆ. ಅಂತಹ ಸ್ವಾಮಿ ವಿವೇಕಾನಂದರಿಗೆ ತನ್ನ ಹುಟ್ಟೂರಲ್ಲೇ ಈ ರೀತಿಯಾದ ಅಪಮಾನ ಆಗಿದೆ ಅಂದರೆ ಅವ್ರು ಯಾವ ರೀತಿ ಆಲೋಚನೆ ಮಾಡಿರ್ಬೋದು. ಅದಾದರೂ ಕೂಡ ಅವ್ರು ಯಾವತ್ತೂ ಕೂಡ ಭಾರತದ ಬಗ್ಗೆ, ಭಾರತೀಯರ ಬಗ್ಗೆ ಅಲ್ಲಗಳಿಲ್ಲ. ಬದಲಾಗಿ ಅವರು ಸಾಯುವ ದಿವಸದವರೆಗೂ ಕೂಡ ಭಾರತದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು, ಭಾರತೀಯರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಒಬ್ಬ ಆದರ್ಶ ಕರ್ಮಯೋಗಿ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ. ಅಷ್ಟೇಕೆ ಅದಾಗಿ ಸ್ವಲ್ಪ ದಿವಸಗಳಲ್ಲೇ, ಇಲ್ಲ ಕೆಲವೇ ತಿಂಗಳಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಜಯಂತಿ ಉತ್ಸವ ಬರುತ್ತೆ. ಆ ಬಾರಿ ಶ್ರೀರಾಮಕೃಷ್ಣರ ಜಯಂತಿ ಉತ್ಸವವನ್ನು ಶ್ರೀರಾಮಕೃಷ್ಣರು ತನ್ನ ಲೀಲಾ ಕಾರ್ಯಗಳನ್ನು ನಡೆಸಿದಂಥ ದಕ್ಷಿಣೇಶ್ವರದಲ್ಲಿ ನಡೆಸಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅವರ ಸೋದರ ಸನ್ಯಾಸಿಗಳೆಲ್ಲರೂ ಕೂಡ ಸೇರಿಕೊಂಡು ಆಯಿತು ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಜಯಂತಿಗೆ ಉತ್ಸವ ಆದಮೇಲೆ ಏನು ಪಬ್ಲಿಕ್ ಸೆಲೆಬ್ರೇಷನ್ ಅಂತ ಹೇಳ್ತಾರೆ, ಅದನ್ನು ದಕ್ಷಿಣೇಶ್ವರದಲ್ಲಿ ಆಯೋಜನೆ ಮಾಡ್ತಾರೆ. ದಕ್ಷಿಣೇಶ್ವರದಲ್ಲಿ ಸೋದರ ಸನ್ಯಾಸಿಗಳು ಮತ್ತು ಇನ್ನು ಯುವ ಸನ್ಯಾಸಿ ಬ್ರಹ್ಮಚಾರಿಗಳು, ಸಾಧು ಬ್ರಹ್ಮಚಾರಿ ಹಿಂದಿನ ದಿವಸ ಹೋಗಿ ಶ್ರೀರಾಮಕೃಷ್ಣರು ಏನು ಹಲವಾರು ವರ್ಷಗಳ ಕಾಲ ಇದ್ದು ಸಾಧನೆ ಮಾಡಿದಂತಹ ಜಾಗವನ್ನು ಸ್ವಚ್ಛಗೊಳಿಸಿ, ಅವರಿದ್ದಂಥ ಕೋಣೆಯನ್ನು ಕೂಡ ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಸಿಂಗಾರವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಧ್ಯಾನಸ್ಥರಾಗಿ ಮುಗಿದ ಮೇಲೆ ಬೆಳಗ್ಗೆ ದಕ್ಷಿಣೇಶ್ವರಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಜಹಾಜಿನಲ್ಲಿ ಗಂಗಾ ನದಿಯನ್ನು ದಾಟಿ ದಕ್ಷಿಣೇಶ್ವರಕ್ಕೆ ಪ್ರವೇಶ ಮಾಡಬೇಕು. ದಕ್ಷಿಣೇಶ್ವರದ ಅಲ್ಲಿನ ಜನ ನಿಲ್ಲು ಅಂತ ಹೇಳಿ ಅವಾಚ್ಯವಾದ ಮಾತುಗಳಿಂದ ಮಾತಾಡ್ತಾರೆ. ಎಲ್ಲರಿಗೂ ದಿಗ್ಭ್ರಮೆಗಾಳುತ್ತೆ. ಸ್ವಾಮಿ ವಿವೇಕಾನಂದರಿಗೆ ನಿಲ್ಲು ಅಂತ ಹೇಳಿ. ಸ್ವಾಮಿ ವಿವೇಕಾನಂದರಿಗೂ ಆಶ್ಚರ್ಯ. ಏನು ಅಂತ ಕೇಳಿದ್ರೆ, ಯಾಕೆ ಅಂತ ನೋಡ್ತಿದ್ರೆ, ನೀವು ಪಾಶ್ಚಾತ್ಯ ದೇಶಕ್ಕೆ ಹೋದ್ರಿ, ಸಮುದ್ರವನ್ನು ದಾಟ ಮಾಡಿದಿರಾ, ಕಾಲಾಪಾನಿನ ನೀವು ದಾಟಿದ್ದೀರಾ, ಹಾಗಾಗಿ ನೀವು ನಮ್ಮ ಧರ್ಮದಿಂದ ಆಚೆಗೆ ಹಾಕಿದ್ದೀವಿ ನಾವು ನಿಮ್ಮನ್ನು. ನೀವು ಹಿಂದೂಗಳು ಅಲ್ಲ, ನಿಜವಾದ ಅರ್ಥದಲ್ಲಿ ನೀವು ಸನ್ಯಾಸಿಗಳು ಅಲ್ಲ. ಯಾಕಂದರೆ ಸನ್ಯಾಸಿಗಳು, ಗೃಹಸ್ಥರು ಸಮುದ್ರವನ್ನು ದಾಟಿಸಬಹುದು, ಆದರೆ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಸಮುದ್ರಯಾನವನ್ನು ಸನ್ಯಾಸಿ ಮಾಡಬಾರ್ದು ಅಂತಿದೆ. ನೀವು ಮಾಡಿದ್ದೀರಾ, ಹಾಗಾಗಿ ನಮ್ಮ ಧರ್ಮದಿಂದ ನಿಮ್ಮನ್ನು ನಾವು ಬಹಿಷ್ಕೃತವನ್ನು ಮಾಡಿದ್ದೇವೆ, ಹಾಗಾಗಿ ನೀವು ದಕ್ಷಿಣೇಶ್ವರದ ಒಳಗಡೆ ಬರಬಾರ್ದು ಅನ್ನುವಂತಹ ಮಾತನ್ನು ಅಲ್ಲಿನ ಪುರೋಹಿತರು, ಅಲ್ಲಿನ ಸ್ಥಳೀಯರು ಮಾತಾಡ್ತಾರೆ. ಯೋಚನೆ ಮಾಡಿ, ನಾನು ನೀವೇನಾದರೂ ಆ ಜಾಗದಲ್ಲಿದ್ದಿದ್ರೆ ಯಾವ ರೀತಿ ಮಾತಾಡಿರ್ತಿದ್ವಿ, ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡಿರ್ತಿದ್ವಿ. ಇಲ್ಲ ನಮ್ಮ ಶಿಷ್ಯಗೆ ಇವರು ಒಂದು ಬುದ್ಧಿ ಪಾಠವನ್ನು ಹೇಳಿ, ಬುದ್ಧಿಯನ್ನು ಹೇಳಿ ಅಂತೇಳಿ ಪ್ರಾಯಶಃ ನಮ್ಮದೇ ಆದ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು, ರಿಯಾಕ್ಷನ್ನ ಕೊಟ್ಟಿರ್ತಿದ್ವಿ. ಸ್ವಾಮಿ ವಿವೇಕಾನಂದರು ಸುಮ್ಮನೆ ಅದನ್ನು ಸ್ವೀಕರಿಸಿ ತಮ್ಮ ಸಹೋದರ ಸನ್ಯಾಸಿಗಳು ಸಾಧು ಬ್ರಹ್ಮಚಾರಿ ತನ್ನ ಶಿಷ್ಯರಿಗೆಲ್ಲ ಹೇಳ್ತಾರೆ, ನಾನು ದಕ್ಷಿಣೇಶ್ವರಕ್ಕೆ ಪ್ರವೇಶ ಮಾಡೋದು, ಇಲ್ಲ ಶ್ರೀರಾಮಕೃಷ್ಣರ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳೋದು
ಮುಖ್ಯ ಅಲ್ಲ, ಬದಲಾಗಿ ಶ್ರೀರಾಮಕೃಷ್ಣರ ವಾರ್ಷಿಕೋತ್ಸವ, ಜನ್ಮ ತಿಥಿ ಉತ್ಸವ, ಜಯಂತ್ಯುತ್ಸವ ನಡೆಯುವುದು ಮುಖ್ಯ. ಹಾಗಾಗಿ ನನ್ನ ಬಗ್ಗೆ ಆಲೋಚನೆಯನ್ನು ಮಾಡಬೇಡಿ, ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತೇಳಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಮಾಡದೆ ಸ್ವಾಮಿ ವಿವೇಕಾನಂದರು ಇನ್ನೊಂದು ಜಹಾಜಿನಲ್ಲಿ ಬೇಲೂರು ಮಠಕ್ಕೋ ಇಲ್ಲ ಆಗಿನ ಅಲಂಬಜಾರ್ ಮಠ ಅಂತ ಕಾಣುತ್ತವಾಗ ಅಲಂಬಜಾರ್ ಮಠಕ್ಕೆ ಹೊರಟೋಗ್ತಾರೆ. ಅಂದರೆ ಸ್ವಾಮಿ ವಿವೇಕಾನಂದರು ಏನು, ನೀವು ಇಡೀ ಭಾರತೀಯರು ನನ್ನನ್ನು ಪೂಜಿಸಿ ಗೌರವಿಸಿ ಇಲ್ಲಾಂದ್ರೆ ಹೊರಗಡೆ ಹಾಕಿ, ಆದರೂ ನನ್ನ ಭರತ ಮಾತೆ ಸೇವೆಯನ್ನು ನಿಲ್ಲಿಸೋದಿಲ್ಲ. ಯಾಕೆ ಕರ್ಮ ಮಾಡೋದಷ್ಟೇ ನನಗೆ ಅಧಿಕಾರ, ಫಲದಲ್ಲಿ ನನ್ನ ಅಧಿಕಾರ ಇಲ್ಲ ಅಂತೇನು ಆದರ್ಶ ಕರ್ಮಯೋಗಿಯ ಲಕ್ಷಣವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ನೋ ಅದನ್ನೇ ಸ್ವಾಮಿ ವಿವೇಕಾನಂದರು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಅದಕ್ಕೆ 2 ನಿದರ್ಶನಗಳು ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೇನೆ. ಯಾಕೆ ಇಡೀ ಜಗತ್ತು ಒಬ್ಬ ಫಕೀರ ಸನ್ಯಾಸಿಯ ಮುಂದೆ, ಇಡೀ ಜಗತ್ತು ಒಬ್ಬ ಬಿಡಿಗಾಸಿಲ್ಲದ ಒಬ್ಬ ಸನ್ಯಾಸಿಯ ಮುಂದೆ ನತಮಸ್ತಕವಾಯಿತು? ಸ್ವಾಮಿ ವಿವೇಕಾನಂದರು ಮಾತಾಡಿದ 125 ವರ್ಷ ಏನು 2013-14ರಲ್ಲಿ ಇಡೀ ವಿಶ್ವ, ಜಾಗತಿಕ ಮಟ್ಟದಲ್ಲಿ ಇಡೀ ವಿಶ್ವ ಅದರ ಸಂಭ್ರಮಾಚರಣೆಯನ್ನು ಮಾಡ್ತು. ಇಡೀ ಇತಿಹಾಸದಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಒಬ್ಬ ವ್ಯಕ್ತಿ ಸಾಧನೆ ಮಾಡಿದಾಗ, ಇಲ್ಲ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಸತ್ತಾಗ 100 ವರ್ಷ 200 ವರ್ಷ 300 ವರ್ಷಗಳ ಉತ್ಸಾಹಗಳನ್ನು, ಜಯಂತಿ ಉತ್ಸವಗಳನ್ನು ಆಚರಿಸಿದ ನೋಡಿದ್ದೀವಿ. ಆದರೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಮಾತ್ರ, ಅವರ ಜೀವನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಮಾತ್ರ ಅವರು ಮಾತಾಡಿದ ದಿವಸ 125 ವರ್ಷ ಆಗಿದೆ ಅಂತ ಇಡೀ ಜಗತ್ತೇ ಆಚರಿಸಿದ ಸುಸಂದರ್ಭವನ್ನು 2013-14ರಲ್ಲಿ ನಾವೆಲ್ಲ ನೋಡಿದ್ವಿ, ಇಲ್ಲ 2017ರಲ್ಲಿ ಕೂಡ ನಾವು ನೋಡಿದ್ವಿ. ಅದು ಸ್ವಾಮಿ ವಿವೇಕಾನಂದರ ತಾಕತ್ತು, ಸ್ವಾಮಿ ವಿವೇಕಾನಂದರ ಶಕ್ತಿ. ಈ ಶಕ್ತಿ ಅವರ ದೇಹ ಬಲದಿಂದ ಬಂತೆ. ಅವ್ರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ರು, ಸ್ಫುರದ್ರೂಪಿಗಳಾಗಿದ್ರು, ಹ್ಯಾಂಡ್ಸಮ್ ಯಂಗ್ ಅಂತ ನಾವು ಹೇಳ್ತಾರೆ, ಹ್ಯಾಂಡ್ಸಮ್ ಯೂತ್. ಸೊ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ರು. 100,000 ಜನ ಯುವಕ ಯುವತಿಯರು ಪಾಶ್ಚಾತ್ಯ ದೇಶದಲ್ಲಿ ತಾನ್ ಮುಂದು ನಾ ಮುಂದು ಅಂತ ಅವ್ರ ಹಸ್ತಲಾಗುವ ಮಾಡಲಿಕ್ಕೆ, ಅವರನ್ನು ಟಚ್ ಮಾಡಲಿಕ್ಕೂ ಕೂಡ ಹಲವಾರು ಜನ ಪ್ರಯತ್ನವನ್ನು ಮಾಡ್ತಾ ಇದ್ರು. ಟಚ್ ಮಾಡಿದ್ರೆ, ಅವ್ರ ಜೊತೆ ಹಸ್ತಲಾಗುವ ಮಾಡಿದ್ರೆ ತಮ್ಮ ಜೀವನ ಸಾರ್ಥಕ ಆಗುವಂತ 100,000 ಜನ ಫ್ಯಾನ್ ಫಾಲೋಯಿಂಗ್ ಇತ್ತು ಸ್ವಾಮಿ ವಿವೇಕಾನಂದರಿಗೆ. ಅದು ಅವರ ಭೌತಿಕವಾದಂಥ ಶಾರೀರಿಕವಾದ ಸೌಂದರ್ಯದಿಂದಲೇ ಅಲ್ಲ. ಹಾಗಾದರೆ ಅವರ ಭಾಷಣದಿಂದಲೇ ಅದ್ಭುತವಾದ ಮೇಧಾವಿಗಳವರು. ಪಾಶ್ಚಾತ್ಯ ಪ್ರಾಚ್ಯ ಇತಿಹಾಸವನ್ನು ಓದಿದ್ರು, ತತ್ವಶಾಸ್ತ್ರವನ್ನು ಓದಿದ್ರು. ಆಗಿನ ಕಾಲದಂತಹ ಏನು ಶ್ರೇಷ್ಠ ವಿದ್ವಾನ್ ವ್ಯಕ್ತಿಗಳಿದ್ರು ಅವರೆಲ್ಲರ ಆಲೋಚನೆಗಳನ್ನು ಕೂಡ ಆಮೂಲಾಗ್ರ ಸ್ವಾಮಿ ವಿವೇಕಾನಂದರು ಓದಿದ್ದು, ಕರಾತಲ ಮೂಲಕ ಮಾಡಿಕೊಂಡಿದ್ರು. ಹಾಗಾಗಿ ಅವರು ಹೇಳಿದಂಥ ವಿದ್ವತ್ ಮಾತುಗಳಿಗೆ ಇಡೀ ಜಗತ್ತು ಬೆರಗಾಯ್ತೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಶಕ್ತಿಯಿಂದ ಇಡೀ ಜಗತ್ತು ನತಮಸ್ತಕವಾಯಿತು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ 5,000 ಜನ 7,000 ಜನ ಎದ್ದು ನಿಂತ್ಕೊಂಡು 3 ನಿಮಿಷಗಳ ಕಾಲ ಕರ್ತಾಡನ ಮಾಡಿದ್ರು ಅಂತ ನಾವೇನು ಕೇಳ್ತೀವಲ್ಲ, ಅದು ಸ್ವಾಮಿ ವಿವೇಕಾನಂದರೇ ಪ್ರಪ್ರಥಮವಾಗಿ ಚಿಕಾಗೋ ಪಾರ್ಲಿಮೆಂಟ್ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರೇ ಮಾತಾಡಿದಂಥ ವ್ಯಕ್ತಿ ಎಲ್ಲ ಪ್ರಪ್ರಥಮವಾಗಿ. ಅವ್ರ ಹಿಂದೆ ಬಂದಂಥ ಹಲವಾರು ಭಾಷಣಕಾರದಲ್ಲಿ 2-3 ವ್ಯಕ್ತಿಗಳು ಆ ರೀತಿಯಂಥ ಉದ್ಗಾರವನ್ನು, ಆ ರೀತಿಯಾದಂತಹ ಭಾಷಣವನ್ನು ಪ್ರಾರಂಭ ಮಾಡಿದ್ರು. ಆದರೆ ಅವ್ರಿಗೆ ಈ ರೀತಿಯಾದಂಥ ಸ್ವಾಗತ ಸಿಕ್ಕಿರಲಿಲ್ಲ. ಸ್ವಾಮಿ ವಿವೇಕಾನಂದರಿಗೆ ಮಾತ್ರ ಸಿಕ್ತು. ಯಾಕಪ್ಪ ಅಂದರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಅದು ಬರೀ ಬಾಯಿನಿಂದ ಬಂದಿದ್ದಲ್ಲ, ಗಂಟ್ಲಿಂದ ಬಂದಿದ್ದಲ್ಲ, ಇಲ್ಲ ತಲೆಯಿಂದ ಬಂದಿದ್ದಲ್ಲ, ಹೃದಯದಿಂದ ಬಂದಿದ್ದು, ಅನುಭವಜನ್ಯವಾದಂತಹ ಮಾತಿನಿಂದ ಬಂದಿದ್ದು. ಅಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳ್ತಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವರು ತಮ್ಮ ಸಹೋದರಿ ಮತ್ತು ಸಹೋದರ ಅಂತ ಭಾವಿಸ್ತಾ ಇದ್ರು. ಯಾಕಂದ್ರೆ ಅವರಿಗೆ ನಿರ್ವಿಕಲ್ಪ ಸಮಾಧಿ ಅನುಭವ ಅದರ ಹಿಂದೆ ಇತ್ತು. ಆಧ್ಯಾತ್ಮಿಕ ಶಕ್ತಿಯ ಅನುಭವ, ಆಧ್ಯಾತ್ಮಿಕ ಶಕ್ತಿ ಅವರ ವ್ಯಕ್ತಿತ್ವದ ತಳಪಾಯದಲ್ಲಿತ್ತು. ಹಾಗೆ ಇಡೀ ಜಗತ್ತು ನತಮಸ್ತಕವಾಯಿತು. ಇಡೀ ವಿಶ್ವ ಮಾನವವಾಗಿದ್ದಂತಹ ವಿವೇಕಾನಂದರು ಇವತ್ತು ಹೇಳ್ತಾ ಇದ್ದಾರೆ, ಏ ಭಾರತೀಯರೇ, ನೀವು ತೋರಿಸಿದಂತಹ ಗೌರವಕ್ಕೆ ನಾನು ಆಭಾರಿಯಾಗಿದ್ದೇನೆ. ಆದರೂ ನೀವು ತೋರಿಸದಿದ್ರೂ ಕೂಡ ನಾನು ನನ್ನ ಕೆಲಸವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಒಬ್ಬ ದೇಶಭಕ್ತ ಯಾವ ರೀತಿ ಇರಬೇಕು, ಒಬ್ಬ ಆದರ್ಶ ಕರ್ಮಯೋಗಿ ಯಾವ ರೀತಿ ಇರಬೇಕು, ಸೇವಾ ವ್ರತವನ್ನು ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ ನಾನು ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದನ್ನೇ ಅವರೊಬ್ಬ ಮೇರು ಕೃತಿ ಅಂತ ಅನಿಸ್ಕೊಂಡಂಥ, ಒಬ್ಬ ಮೇರು ಶಿಷ್ಯ ಅನಿಸ್ಕೊಂಡುವಂಥ ಸೋದರಿ ನಿವೇದಿತ ಜೀವನದಲ್ಲೂ ಕೂಡ ನಾವು ನೋಡ್ಬೋದು. ಸೋದರಿ ನಿವೇದಿತ ನಾನು ಏನು ಮಾಡಲಿ ಅಂತೇಳಿ ಸ್ವಾಮಿ ವಿವೇಕಾನಂದ ಕೇಳಿದಂಥ ಸಮಯದಲ್ಲಿ ಒಬ್ಬ ಯುವತಿ, ಪಾಶ್ಚಾತ್ಯ ಮಹಿಳೆ ನೇರವಾಗಿ ಕೇಳ್ತಾಳೆ, ಸ್ವಾಮೀಜಿ ನಾನು ನಿಮ್ಮನ್ನು ಗುರುವನ್ನಾಗಿ ಸ್ವೀಕರಿಸಿದ್ದೇನೆ, ನಾನು ನಿಮ್ಗೆ ಯಾವ ರೀತಿ ಸೇವೆಯನ್ನು ಮಾಡ್ಬೋದು ಅಂತ ಹೇಳಿದಾಗ ತತ್ಕ್ಷಣವೇ ಸ್ವಾಮಿ ವಿವೇಕಾನಂದವ್ರಿಗೆ ಹಣದ ಸಮಸ್ಯೆ ಇತ್ತು, ಬಟ್ಟೆಗಳ ಸಮಸ್ಯೆ ಇತ್ತು, ಬೇರೆ ಬೇರೆ ಸಮಸ್ಯೆಗಳಿತ್ತು. ಅವ್ರು ಯಾವುದ್ರ ಬಗ್ಗೆಯೂ ಆಲೋಚನೆ ಮಾಡಲಿಲ್ಲ, ಅದು ಯಾವುದ್ರ ಬಗ್ಗೆ ಅವ್ರು ಕೇಳಲಿಲ್ಲ. ಬದಲಾಗಿ ತಕ್ಷಣವೇ ನೇರವಾಗಿ ಹೇಳ್ತಾರೆ, ಕ್ಯಾನ್ ಯು ಸರ್ವ್ ಮೈ ಮದರ್ ಇಂಡಿಯಾ ಅಂತ. ನೀನು ನನ್ನ ಭಾರತ ದೇಶಕ್ಕೆ ಬಂದು ನನ್ನ ಭರತ ಮಾತೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೇ? ನೀನು ರೆಡಿ ಆಗಿದೆಯಾ? ಏನು, ನೀನು ಬಂದು ನನ್ನ
ಭಾರತೀಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರನ್ನು ಮೇಲಕ್ಕೆ ಎತ್ತಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ತಕ್ಷಣವೇ ಹೇಳ್ತಾರೆ. ನಿವೇದಿತ ಅದನ್ನು ಸ್ವೀಕರಿಸ್ತಾರೆ. ಬಂದ ಮೇಲೆ ನಿವೇದಿತ ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಹಲವಾರು ಪಾಶ್ಚಾತ್ಯ ಜನರು ಕೊಟ್ಟಂತ ಹಣದಿಂದ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಶಾಲೆಯನ್ನೇನೋ ಪ್ರಾರಂಭ ಮಾಡ್ತಾರೆ. ಶಾಲೆಯನ್ನು ಪ್ರಾರಂಭ ಮಾಡಿ ಮನೆಗೆ ಹೋಗಿ ಬೇಡಿ ಅಲ್ಲಿನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಶಾಲೆಯನ್ನು ಪ್ರಾರಂಭ ಮಾಡೋ ಒಂದ್ಸರಿ ಕಲ್ಕತ್ತೆಗೆ ಅಲ್ಲಿ ಟೂರ್ ಪಿಕ್ನಿಕ್ ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿರ್ತಾರೆ ಜಟಕಾ ಬಂಡಿಯಲ್ಲಿ ಒಂದು 8-10 ಮಹಿಳೆಗಳನ್ನ, ಇಲ್ಲ 8-10 ಹೆಣ್ಣು ಮಕ್ಕಳನ್ನ. ಆ ಹೆಣ್ಣು ಮಕ್ಕಳುಗಳು ನಿವೇದಿತ ಅಲ್ಲೆಲ್ಲ ಒಂದು ಪಬ್ಲಿಕ್ ಟ್ಯಾಪಲ್ಲಿ ನೀರನ್ನು ಕುಡಿಬೇಕು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಕುಡಿಬೇಕಾದ್ರೆ ಅವ್ರ ಹತ್ರ ಗ್ಲಾಸ್ ಇರೋದಿಲ್ಲ, ಗ್ಲಾಸನ್ನು ಕುಡಿಲಿಕ್ಕೆ ಅವ್ರ ಹತ್ರ ಗ್ಲಾಸ್ ಇಲ್ಲ ಅಂತ ನಿವೇದಿತ ತನ್ನ ಜೋಬ್ನಲ್ಲಿದ್ದಂತಹ ಗ್ಲಾಸನ್ನು ಕೊಟ್ಟಾಗ ಆ ಹೆಣ್ಣು ಮಕ್ಕಳು, ನೀನು ಮ್ಲೇಚ್ಛಳು, ನೀನು ಪಾಶ್ಚಾತ್ಯ ಮಹಿಳೆ, ನೀನು ಮುಟ್ಟಿರುವಂತಹ ಗ್ಲಾಸಿನಿಂದ ಲೋಟದಿಂದ ನಾವೇನಾದರೂ ಕುಡಿದ್ರೆ ನನ್ನ ಧರ್ಮ ನನ್ನ ಜಾತಿ ಹಾಳಾಗುತ್ತೆ, ಹಾಗಾಗಿ ನಾವು ಕುಡಿಯೋದಿಲ್ಲ ಅಂತ ಅವರು ನೇರವಾಗಿ ಮನಸ್ಸಿಗೆ ಚುಚ್ಚುವಂತೆ ಮಾತಾಡ್ತಾರೆ ಆ ಹೆಣ್ಣು ಮಕ್ಕಳು. ಆದರೂ ಕೂಡ ಅದನ್ನು ಸ್ವೀಕರಿಸಿ ಸುಮ್ಮನೆ ಆಯಿತು ನಿಮಗೆ ಇಷ್ಟ ಬಂದಂತೆ ನೀವು ಮಾಡಿ ಅಂತ ನಿವೇದಿತ ಅದನ್ನು ಸ್ವೀಕರಿಸ್ತಾಳೆ. ಅಂತಹ ಶಕ್ತಿ ಅವಳಿಗೆ ಎಲ್ಲಿಂದ ಬಂತು ಅಂದರೆ ತನ್ನ ಗುರು ವಿವೇಕಾನಂದರಿಂದ. ಸೊ ನಾವು ಎಲ್ಲ ಸೇವೆಯನ್ನು ಮಾಡಬೇಕು ಅಂತಿದ್ರೆ, ನಾವು ಎಲ್ಲ ಕೂಡ ತನ್ನ ದೇಶವನ್ನು ನಿರ್ಮಾಣ ಮಾಡಬೇಕು ಅಂತಿದ್ರೆ ಸಾಕಷ್ಟು ಅಪಮಾನಗಳು, ಸಾಕಷ್ಟು ಕೆಟ್ಟ ಹೆಸರು ಬರೋದಿಲ್ಲ, ಆಶ್ಚರ್ಯ ಇಲ್ಲ. ಬಂದರೂ ಕೂಡ ನಾವು ಯಾವ ರೀತಿ ನಿಲ್ಲಬೇಕು ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಈ ಮಾತಿನ ಮೂಲಕ ಅವರು ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ನಾನೇನೋ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಅದೇನೂ ಇಲ್ಲ. ಅದೆಲ್ಲದಕ್ಕೂ ಕೂಡ ಹಿಂದೆ ಶಕ್ತಿ ಏನು ಗೊತ್ತೇನು? ನಮ್ಮ ಪೂರ್ವಜರು ನಮ್ಮ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡಿದಂತಹ ಈ ಪುಣ್ಯ ಭೂಮಿ ಭಾರತ, ಋಷಿ ಮುನಿಗಳ ಕ್ಷೇತ್ರ, ತಪೋಕ್ಷೇತ್ರ ಈ ಭಾರತ, ಆ ಭಾರತದ ಬಗ್ಗೆ ನಾನು ಹೇಳಿರೋದ್ರಿಂದ ಆ ಭಾರತದ ಶಕ್ತಿ ನನಗೆ ಬೆಂಗಾವಲಾಗಿದೆ ಅಂತೇಳಿ. ನಾವೆಲ್ಲ ಸಾಮಾನ್ಯವಾಗಿ ಒಳ್ಳೇದು ಮಾಡಿದ್ರೆ ನನ್ನಿಂದ ಅಂತ ಹೇಳ್ತೀವಿ, ಹೆಚ್ಚು ಕಡಿಮೆ ಆದರೆ ಬೇರೆಯವರಿಂದ ಅಂತ ಹೇಳ್ತೀವಿ. ಆದರೆ ಸ್ವಾಮಿ ವಿವೇಕಾನಂದರು, ವಿಶ್ವವಿಖ್ಯಾತರಾದಂಥ ಸ್ವಾಮಿ ವಿವೇಕಾನಂದರು ಅದಕ್ಕೆ ಅವರು ತೆಗೆದುಕೊಳ್ತಾ ಇಲ್ಲ, ಅಕ್ನಾಲಜ್ಮೆಂಟ್ ಅವರು ಪಡ್ಕೊಳ್ತಿಲ್ಲ. ಇದಕ್ಕೆಲ್ಲವೂ ಕೂಡ ಭಾರತದ ಶಕ್ತಿ, ಭಾರತೀಯರ ಶಕ್ತಿ, ಆ ಎಲ್ಲ ಕೀರ್ತಿ ನಿಮಗೆ ಸಲ್ಲಬೇಕು ಅಂತೇಳಿ ಜನರಿಗೆ ಅವರ ಕೀರ್ತಿಯನ್ನ, ಆ ಗೌರವನ ಸಮರ್ಪಿಸ್ತಾ ಇದ್ದಾರೆ. ಒಬ್ಬ ಆದರ್ಶ ಕರ್ಮಯೋಗಿಯ ಲಕ್ಷಣ ಇದು. ಇನ್ನೊಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ನನ್ನ ಇಚ್ಛೆ ಏನು ಗೊತ್ತೇನು? ನಾನಿವತ್ತು ಹೋಗಿ ಪಾಶ್ಚಾತ್ಯ ದೇಶದಲ್ಲಿ ಭಾರತದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳನ್ನು ತಕ್ಕ ಮಟ್ಟಿಗೆ ನಾನು ನಿರ್ಮೂಲನೆ ಮಾಡುವಂಥ, ತೆಗೆಯುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಸ್ವಲ್ಪ ಮಟ್ಟಿಗೆ ನಾನು ಯಶಸ್ವಿ ವ್ಯಕ್ತಿಯೂ ಕೂಡ ಆಗಿದ್ದೇನೆ. ಆದರೆ ಈ ಭಾರತದ ಒಬ್ಬೊಬ್ಬ ತರುಣ, ಭಾರತದ ಒಬ್ಬೊಬ್ಬ ಯುವಕ, ಭಾರತದ ಒಬ್ಬೊಬ್ಬ ಯುವತಿ ನೀವು ಯಾರು ಏನು ಕಡಿಮೆ ಇಲ್ಲ. ನಾನು ಏನು ಮಾಡಿದ್ನೋ ಅಂಥ ಶಕ್ತಿ ನಿಮ್ಮಲ್ಲೂ ಇದೆ. ಯಾಕಂದರೆ ನಾನು ಹೇಗೆ ಅಹಂ ಬ್ರಹ್ಮಾಸ್ಮಿ, ನಾನು ಕೂಡ ನಾನು ಒಬ್ಬ ಬ್ರಹ್ಮನ್ ಆತ್ಮವು, ಅದೇ ರೀತಿ ನೀವು ಕೂಡ ಆತ್ಮ, ನೀವು ಕೂಡ ಬ್ರಹ್ಮ. ಆದ್ದರಿಂದ ನೀವು ಕೂಡ ನಿಮ್ಮಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯ ಅಭಿವ್ಯಕ್ತತೆಯನ್ನು ನೀವು ಮಾಡಬೇಕಷ್ಟೇ ಅಂತ ಅವ್ರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಭಾರತದ ಶಕ್ತಿ, ಭಾರತದ ಕೇಂದ್ರ ಏನು ಗೊತ್ತೇನು? ಆಧ್ಯಾತ್ಮ ಮತ್ತೆ ತ್ಯಾಗ. ಈ ತ್ಯಾಗ ಮತ್ತು ಆಧ್ಯಾತ್ಮ ಇಡೀ ಮನುಕುಲವನ್ನು ರಕ್ಷಿಸಿದೆ, ಇಡೀ ವಿಶ್ವವನ್ನೇ ರಕ್ಷಿಸಿದೆ. ಅಂಥ ತ್ಯಾಗ ಮತ್ತು ಆಧ್ಯಾತ್ಮದ ಮೇರು ಕೃತಿಗಳು, ಕೇಂದ್ರ ಸ್ಥಾನಗಳು ನೀವಾಗಬೇಕು. ಮತ್ತು ವಿಶ್ವದ ಮೂಲೆಗಳಿಗೆ ಹೋಗಿ ಶಾಂತಿಯನ್ನು, ಅಧ್ಯಾತ್ಮವನ್ನು, ತ್ಯಾಗವನ್ನು ಹೇಳುವಂತಹ ಕೀರ್ತಿ ಪತಾಕೆಯನ್ನು, ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ರಾಯಭಾರಿಗಳು ನೀವೆಲ್ಲ ಆಗಬೇಕು. ಅಂತ ರಾಯಭಾರಿಗಳು ಮುಂದೊಮ್ಮೆ ಮತ್ತೊಮ್ಮೆ ಬರ್ತಾರೆ ಅಂತೇಳಿ ನಾನು ಕನಸನ್ನು ಕಾಣ್ತಾ ಇದ್ದೀನಿ ಅನ್ನುವಂತಹ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅಂದರೆ ಸ್ವಾಮಿ ವಿವೇಕಾನಂದರ ಶಿಷ್ಯರಾದಂಥ ನಾವೇನು ಮಾಡಬೇಕು ಅಂತ ನಮಗೊಂದು ಕರಿಯೋಲೆಯನ್ನು ಕೊಡ್ತಾ ಇದ್ದಾರೆ. ಪ್ಲಾನ್ ಆಫ್ ವರ್ಕ್ ಅಂತೇಳಿ ಪ್ರಾಯಶಃ ನಾನು ನನ್ನ ಉಪೋದ್ಘಾತದಲ್ಲಿ ಇಲ್ಲ ಇಂಟ್ರೊಡಕ್ಷನ್ ಲೆಕ್ಚರಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಭಾರತೀಯರಿಗೆ ನಾವೇನು ಮಾಡಬೇಕು ಅಂತ ನಮಗೆ ಕರಿಯನ್ನು ಕೂಡ ಕೊಟ್ಟಿದ್ದಾರೆ, ರೂಟ್ ಮ್ಯಾಪನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾತಾಡಿದ್ದೆ. ಇಲ್ಲಿ ಸ್ಪಷ್ಟವಾಗಿ ನಮಗೆ ಒಂದು ಅಂಶ ಸಿಗುತ್ತೆ. ಭಾರತದ ಭೂತವಾದಂಥ, ಭಾರತದ ಕೇಂದ್ರವಾದ ಧರ್ಮ, ಅಧ್ಯಾತ್ಮ, ತ್ಯಾಗಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತದ ಅಷ್ಟೇ ಅಲ್ಲ, ವಿಶ್ವದ ಮೂಲೆಗೆ ಹೋಗಿ ಇದನ್ನು ನಾವು ಪಸರಿಸಬೇಕು. ಸಮುದ್ರಯಾನ ಮಾಡೋದು ತಪ್ಪು ಅಂತ ಏನು ಹೇಳ್ತೀವಲ್ಲ, ಇಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯಾಕಂದ್ರೆ ಅದು ನಮಗೆ ವೇದದಲ್ಲಿ ಎಲ್ಲೂ ಉಲ್ಲೇಖ ಸಿಗಲ್ಲ. ಇದು ಧರ್ಮಶಾಸ್ತ್ರದಲ್ಲಿ, ಮಧ್ಯಯುಗದಲ್ಲಿ ಬಂದಂಥ ಧರ್ಮಶಾಸ್ತ್ರದಲ್ಲಿ ಮಾತ್ರ ಉಲ್ಲೇಖ ಸಿಗುತ್ತೆ. ಹಾಗಾಗಿ ಇದಕ್ಕೆ ವೇದ ಪ್ರಾಮಾಣ್ಯ ಇಲ್ಲ, ನಾವು ಅದನ್ನು ಸ್ವೀಕರಿಸಬೇಕಲ್ಲ ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾ ಇಡೀ ವಿಶ್ವಕ್ಕೆ ಭಾರತದ ಧರ್ಮ ಮತ್ತು ಅಧ್ಯಾತ್ಮವನ್ನು
ಉಣಿಸ್ಬೇಕಪ್ಪ, ಉಣಿಸೋದ್ರಿಂದ ಅದಕ್ಕೆ ಒಳ್ಳೇದಾಗತ್ತೆ. ಅಂದರೆ ವಿಶ್ವಗುರು ಭಾರತ ಅಂತ ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ, ವಿಶ್ವಗುರು ಭಾರತ ಹೇಗೆ ಉಂಟು ಮಾಡಲಿಕ್ಕೆ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದ ನಮಗೆ ಸ್ಪಷ್ಟವಾದ ಕಲ್ಪನೆಯನ್ನು ಕೊಡ್ತಿದ್ದಾರೆ. ಆದರೆ ದುರದೃಷ್ಟ ಏನಪ್ಪ ಅಂದರೆ ನಮ್ಮ ಯುವಕರು ಇದನ್ನು ಆಳವಾದ ಅಧ್ಯಯನವನ್ನು ಮಾಡ್ತಾ ಇಲ್ಲ. ಇದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಸ್ಪಷ್ಟವಾಗುತ್ತೆ, ನಮ್ಮ ಜೀವನ ಚಿತ್ರಣವು ಕೂಡ ಸ್ಪಷ್ಟವಾಗುತ್ತೆ. ಇನ್ನು ಇದಾದ ಮೇಲೆ ಸ್ವಾಮಿ ವಿವೇಕಾನಂದರು ಇಡೀ ನಾಗರಿಕತೆಯ ಸಾವಿರಾರು ವರ್ಷಗಳ ನಾಗರಿಕತೆಯ ಬೆಳವಣಿಗೆಯನ್ನು ತುಂಬ ಸೂಕ್ಷ್ಮವಾಗಿ 10 ನಿಮಿಷದಲ್ಲಿ ನಮ್ಮ ಮುಂದೆ ತೆರೆದಿಟ್ಟು ಬಿಡ್ತಾರೆ. ಇದು ಸ್ವಾಮಿ ವಿವೇಕಾನಂದರ ಶಕ್ತಿ, ಇದು ನಮ್ಮ ಭಾರತದ ತತ್ವಜ್ಞಾನಿಗಳ ಶಕ್ತಿಯೂ ಕೂಡ. ಒಂದೇ ಒಂದು ಅಕ್ಷರವನ್ನು ಇಟ್ಕೊಂಡು, ಒಂದು ಆಲೋಚನೆಯನ್ನು ಇಟ್ಕೊಂಡು, ಒಂದು ಮಾತನ್ನು ಇಟ್ಕೊಂಡು, ಒಂದು ಸೂತ್ರವನ್ನು ಇಟ್ಕೊಂಡು ಸಾವಿರಾರು ಪುಟಗಳು ಬರೆಯುವಂಥ ಶಕ್ತಿ ನಮ್ಮ ಭಾರತೀಯರಿಗಿತ್ತು. ಉದಾಹರಣೆಗೆ ಪಾಣಿನಿಯ ಗ್ರಾಮರನ್ನು, ಪಾಣಿನಿಯ ವ್ಯಾಕರಣವನ್ನು ನೀವು ಯಾರಾದರೂ ಓದಿದ್ರೆ ಇಲ್ಲ ತಿಳ್ಕೊಂಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಅ ಅನ್ನುವಂಥ ಒಂದೇ ಒಂದು ವರ್ಣ ನಾವು ಕೇಳಿರ್ತೀವಿ. ನಮಗೆಲ್ಲ ನಾವು ಪ್ರಾರಂಭಿಕ ಹಂತದಲ್ಲಿ ಅಕಾರ ನಾವು ಕೇಳಿರ್ತೀವಿ. ಯಾಕಂದ್ರೆ ಅಮ್ಮ ಅಂತ ಹೇಳಿದ್ರೆ ಪ್ರಾರಂಭ ಆಗೋದೇ ಆ ಅಂತ. ಈ ಅ ಅನ್ನುವಂಥ ಒಂದೇ ಒಂದು ಅಕ್ಷರ, ಆ ರೀತಿ ಒಂದೇ ಒಂದು ಅಕ್ಷರಗಳಿಂದ ಒಂದು ಸೂತ್ರವನ್ನು ಮಾಡಿಬಿಡ್ತಾರೆ ನಮ್ಮ ಪಾಣಿನಿ. ಅಂದರೆ ಎಂತಹ ಮೇಧಾವಿಗಳಿರಬಹುದು. ಒಂದೇ ಒಂದು ಅಕ್ಷರದಿಂದ ಒಂದು ಸೂತ್ರವನ್ನು ಮಾಡ್ತಾರೆ. ಅದಕ್ಕೆ 10 ಸಾಲುಗಳು ನಾವು ವ್ಯಾಖ್ಯಾನವನ್ನು ಮಾಡಬಹುದು. ಇಲ್ಲ ಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದೇ ಒಂದು ವಾಕ್ಯದಿಂದ 100 ಪುಟಗಳು, 1000 ಪುಟಗಳು ವ್ಯಾಖ್ಯಾನವನ್ನು ಬರೆದಿಡಬಹುದು. ಇಡೀ ಉಪನಿಷತ್ತಿನ ಇಲ್ಲ ಲಕ್ಷಾಂತರ ಶ್ಲೋಕಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ, ಇಲ್ಲ ಒಂದೇ ಒಂದು ವಾಕ್ಯದಲ್ಲಿ, ಇಲ್ಲ ಒಂದೇ ಒಂದು 2 ಇಲ್ಲ 3 ಪದಗಳಲ್ಲಿ ಕೂಡ ಅದನ್ನು ಅರೆಸ್ಟ್ ಮಾಡಿಟ್ಟು ಅದನ್ನು ಹೇಳುವಂಥ ಶಕ್ತಿ ಕೂಡ ನಮ್ಮವ್ರು ಬೆಳೆಸ್ಕೊಂಡಿದ್ರು. ಅದೇ ಒಂದೇ ಒಂದು ಪದದಲ್ಲಿ, ಒಂದೇ ಒಂದು ವಾಕ್ಯದಲ್ಲಿ ಹೇಳಿರುವಂಥ ಆಲೋಚನೆಯನ್ನು ಸಾವಿರಾರು ಪುಟಗಳಿಗೆ ವಿಸ್ತಾರ ಮಾಡುವಂಥ ಶಕ್ತಿಯನ್ನು ಕೂಡ ನಮ್ಮ ತತ್ವಜ್ಞಾನಿಗಳು, ನಮ್ಮ ಋಷಿ ಮುನಿಗಳು ಪಡ್ಕೊಂಡಿದ್ರು. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಸಾವಿರಾರು ವರ್ಷಗಳಲ್ಲಿ ನಡೆದಂಥ ನಾಗರಿಕತೆ, ಮೆಸೊಪೊಟೋಮಿಯ ನಾಗರಿಕತೆ ಇರ್ಬೋದು, ಆರ್ಯ ನಾಗರಿಕತೆ ಇರ್ಬೋದು, ಸಿಂಧು ನಾಗರಿಕತೆ ಇರ್ಬೋದು, ಇಲ್ಲ ಗ್ರೀಕ್ ನಾಗರಿಕತೆ ಇರ್ಬೋದು, ರೋಮನ್ ನಾಗರಿಕತೆ ಇರ್ಬೋದು, ಈಜಿಪ್ಟಿಯನ್ ನಾಗರಿಕತೆ ಇರ್ಬೋದು, ಮಾಯನ್ ನಾಗರಿಕತೆ ಇರ್ಬೋದು, ಇಲ್ಲ ಇಡೀ ಮನುಕುಲದ ಇತಿಹಾಸ ಏನು ಓಲ್ಡ್ ಸ್ಟೋನ್ ಏಜ್ ಅಂತ ನಾವೇನು ಮಾತಾಡ್ತೀವಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ ದಾರಿಯನ್ನು ತುಂಬ ಸುಸೂತ್ರವಾಗಿ 10 ನಿಮಿಷದಲ್ಲಿ ಮಾತಾಡ್ಬಿಡ್ತಾರೆ. ಜನರಲೈಸೇಷನ್ ಅಂತ ನಾವು ಹೇಳ್ತೀವಿ, ಯೂನಿವರ್ಸಲೈಸೇಷನ್ ಅಂತ ನಾವು ಹೇಳ್ತೀವಿ. ಅಟ್ ಬ್ರಾಡ್ ಕ್ಯಾನ್ವಸ್ ಐ ವುಡ್ ಲೈಕ್ ಟು ಸ್ಪೀಕ್ ಅಂತೇಳಿ ಸಾಮಾನ್ಯವಾಗಿ ಎಷ್ಟೋ ಜನ ಮಾತಾಡೋರು ಹೇಳೋದನ್ನು ನಾವು ಕೇಳ್ಕೊಂಡಿರ್ತೀವಿ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಇಡೀ ಮನುಕುಲದ ಬೆಳವಣಿಗೆಯನ್ನ 10 ನಿಮಿಷಗಳಲ್ಲಿ ಇಟ್ಟುಬಿಡ್ತಾರೆ. ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಡೀ ಜಗತ್ತನ್ನ, ಇಡೀ ಮನುಕುಲವನ್ನ, ನಾಗರಿಕತೆಗಳು ಬೆಳೆದಿರುವಂತಹದ್ದನ್ನೆಲ್ಲ ನೀವು ನೋಡಿದಾಗ ನಮಗೆ 2 ಅಂಶಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2 ಅಲೆಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಏನಪ್ಪಾ ಅಂದ್ರೆ the thought or the wave current of materialism, the wave current of spirituality. ಲೌಕಿಕವಾಗಿ ನಾವು ಬೆಳಿಬೇಕು, ಲೌಕಿಕವಾಗಿ ನಾವು ಮುಂದುವರಿಬೇಕು, ಲೌಕಿಕವಾಗಿ ನಾವು ಅನುಭವಿಸಬೇಕು ಅನ್ನುವಂತಹ ಆಲೋಚನೆಯ ಅಬ್ಬರ, ಆಲೋಚನೆಯ ಅಲೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಧ್ಯಾತ್ಮಿಕ ತ್ಯಾಗ, ವಿವೇಕ, ವೈರಾಗ್ಯ, ಸೇವೆಗಳು ಒಳಗೊಂಡಂತ ಆಧ್ಯಾತ್ಮಿಕದ ಅಬ್ಬರ, ಆಧ್ಯಾತ್ಮಿಕದ ಅಲೆ. ಈ 2 ಅಲೆಗಳು ಇಡೀ ಜಗತ್ತನ್ನ ತೊಯಿಸಿದೆ, ಇಡೀ ಜಗತ್ತನ್ನು ನೆನೆಸಿದೆ. ಇಡೀ ಜಗತ್ತಿನ ಮನುಕುಲದ ಇತಿಹಾಸವನ್ನು ನೋಡಿದಾಗ ಒಂದಾನೊಂದು ಕಾಲದಲ್ಲಿ ಒಂದು ಯಾವುದಾದ್ರೂ ಅಲೆ ಮೇಲೆ ಕೇಳುತ್ತೆ, ಮತ್ತೆ ಇಳಿತದೆ, ಮತ್ತೆ ಹೇಳುತ್ತೆ, ಮತ್ತೆ ಇಳಿತದೆ ಅಂತೇಳಿ ಇಡೀ ನಾಗರಿಕತೆಯ ಮನುಕುಲದ ಬೆಳವಣಿಗೆಯನ್ನ, ಅಳಿವು ಉಳಿವುಗಳನ್ನ ತುಂಬಾ ಸ್ಪಷ್ಟವಾಗಿ ಸ್ವಾಮೀಜಿ ಹೇಳ್ತಾರೆ. ಕೆಲವು ಬಾರಿ ನಿಮ್ಗೆ ಅನಿಸ್ಬೋದು, ನಾವು ಈ ಅಧ್ಯಾತ್ಮ ಏನು ಪ್ರಯೋಜನ, ಧರ್ಮ ಏನು ಪ್ರಯೋಜನ, ಈ ಸೇವೆ ಅನ್ನೋದೇನು ಪ್ರಯೋಜನ, ಇದೆಲ್ಲ ಯಾರು ಕೆಲ್ಸಕ್ಕೆ ಬರದೇ ಇರುವವರು ಮಾಡಿದ್ದಾರೆ, ಇದು ಪಾಷಂಡಿಗಳು ಮಾಡಿದ್ದಾರೆ, ಇದು ಸ್ವಾರ್ಥಿಗಳು ತಮ್ಮ ಅನುಕೂಲಕ್ಕೋಸ್ಕರ ಮಾಡಿಕೊಂಡಿದ್ದಾರೆ ಅಂತ ಮನುಕುಲ ಇಲ್ಲ ಸಾರ್ವತ್ರಿಕವಾಗಿ ದೇಶದಲ್ಲಿ, ಸಮಾಜದಲ್ಲಿ ಸಾರ್ವತ್ರಿಕವಾಗಿ 100,000 ಜನ ಧರ್ಮವನ್ನ, ಅಧ್ಯಾತ್ಮವನ್ನ ತಿರಸ್ಕರಿಸಿ ಲೌಕಿಕ ಜಗತ್ತಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು, ಪ್ರಾಮುಖ್ಯತೆಯನ್ನು ಕೊಟ್ಟು ಲೌಕಿಕ ಜಗತ್ತನ್ನು ಅನುಭವಿಸಬೇಕು, ಲೌಕಿಕವಾಗಿ ನಾವು ಮುಂದುವರಿಬೇಕು ಅಂತ ಸಾಕಷ್ಟು ಮುಂದುವರಿದ್ರು. ಇಂದ್ರಿಯ ತೃಷ್ಣೆಯನ್ನ ಮಾಡ್ತಾರೆ, ಬೇರೆ 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 ರೀತಿಯ ಅನ್ವೇಷಣೆಗಳನ್ನು ಮಾಡ್ತಾರೆ, ಹೊಸ ಹೊಸ ಉಪಕರಣಗಳನ್ನು ಕಂಡಿದ್ದಾರೆ. ಏನಕ್ಕೆ? ಆಸೆಯನ್ನ, ನಮ್ಮ ಆಸೆಗಳನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ, ಆನಂದವಾಗಿ ಇರ್ಲಿಕ್ಕೋಸ್ಕರ, ಸೌಲಭ್ಯಗಳಿಂದ ಕೂಡ್ಲಿಕ್ಕೆ ಅಂತ. ಈ ರೀತಿ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಮುಟ್ಟದಲ್ಲಿ ತುಂಬಾ ರೀತಿ ಮುಂದುವರಿತಾರೆ, ತುಂಬಾ ಆಸೆ ಆಕಾಂಕ್ಷೆಗಳನ್ನ ಅನುಭವಿಸ್ತಾರೆ. ಆದ್ರೆ ಒಂದು ಹಂತದಲ್ಲಿ ಅದು ಉಚ್ಛ್ರಾಯಿ ಸ್ಥಿತಿಗೆ ಹೋದ ಮೇಲೆ ಮತ್ತೆ ಅದರ ಅವನತಿ ಪ್ರಾರಂಭ ಆಗುತ್ತೆ. ಆ ಅವನತಿ ಪ್ರಾರಂಭ ಆದಾಗ ಇದೇ ವಿಜ್ಞಾನ, ಇದೇ ಪ್ರಾಪಂಚಿಕತೆ, ಇದೇ ನವನವ ಅನ್ವೇಷಣೆಗಳು ಅಂತ ನಾವೇನಂದಿರ್ತೀವಲ್ಲ, ಇದೇ ಸಮಾಜಕ್ಕೆ, ನಾಗರಿಕತೆಗೆ, ದೇಶಕ್ಕೆ ಮುಳ್ಳಾಗಿ ಸಮಾಜದಲ್ಲಿ ಕ್ರೌಂದತೆ ಕಾಣ್ತದೆ, ಪೈಶಾಚಿಕ ಕೃತ್ಯಗಳು ಕಾಣ್ತದೆ, ಸ್ವಾರ್ಥ ಕಾಣ್ತದೆ. ಆಗ ಇಡೀ ಜಗತ್ತು, ಇಡೀ ನಾಗರಿಕತೆ ತಲ್ಲಣಿಸುತ್ತದೆ. ಆ ಸಮಯದಲ್ಲಿ ನಮಗೆ ಆಧ್ಯಾತ್ಮ ಬೇಕು, ಆ ಸಮಯದಲ್ಲಿ ನಮಗೆ ದೇವರು ಬೇಕು, ಆ ಸಮಯದಲ್ಲಿ ನಮಗೆ ಧರ್ಮ ಬೇಕು ಅಂತ ಸಮಾಜದ ಒಂದು ಭಾಗವನ್ನು ನಮ್ಮ ಮುಂದೆ ತುಂಬ ಚೆನ್ನಾಗಿ ಇಡೀ ಸಮಾಜ ಚಿತ್ರಣವನ್ನು ತೆರೆದಿಡ್ತಾರೆ.
ಇದಾದಮೇಲೆ ಸ್ವಾಮಿ ವಿವೇಕಾನಂದ ಎಷ್ಟೇ ಆಗಲಿ ಸನ್ಯಾಸಿಗಳು, ಭಾರತೀಯರು ಬೇರೆ, ಹಾಗಾಗಿ ಬರೀ ಲೌಕಿಕವನ್ನೇ ಅಲ್ಲಗೆಳಿತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧ್ಯಾತ್ಮವನ್ನು ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ಒತ್ತು ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ಬೋದು. ಇದಾಗಿದ ತಕ್ಷಣವೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇದೇ ನಿಟ್ಟಿನಲ್ಲಿ ಧರ್ಮದ ಹೆಸರಲ್ಲೂ ಅಧ್ಯಾತ್ಮ ಹೆಸರಲ್ಲೂ ಕೂಡ ಹಲವಾರು ತಪ್ಪುಗಳು ನಡೆದಿದೆ ಅಂತ ಸ್ವಾಮಿ ವಿವೇಕಾನಂದರು ಪ್ರತ್ಯಕ್ಷವಾಗಿ ನೇರವಾಗಿ ಹೇಳ್ತಾರೆ. ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಸಂಕೋಚವನ್ನು ಇದು ಮಾಡೋದಿಲ್ಲ. ಹೇಗೆ ಲೌಕಿಕವಾಗಿ ಜಗತ್ತು ಮುಂದುವರಿತದೋ, ಸಮಾಜ ಮುಂದುವರಿತದೋ, ನಾಗರಿಕತೆ ಮುಂದುವರಿತದೋ, ಅದೇ ರೀತಿ ಸಮಾಜದಲ್ಲಿ ಇಲ್ಲ ನಾಗರಿಕತೆಗಳ ಮನುಕುಲದಲ್ಲಿ ಒಂದಾನೊಂದು ಸಮಯದಲ್ಲಿ ಧರ್ಮ, ಅಧ್ಯಾತ್ಮ, ದೇವರು ಬಹಳ ಮುಖ್ಯ, ಬಹಳ ಪ್ರಾಮುಖ್ಯ ಅಂತ ಜನರು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಧರ್ಮ ಉನ್ನತೀಕರಣ ಆಗುತ್ತೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಹೆಚ್ಚೆಚ್ಚು ಬರ್ತಾರೆ, ಸಾಧು ಸಂತರು ಹೆಚ್ಚೆಚ್ಚು ಬರ್ತಾರೆ, ಯತಿಗಳು ಜಾಸ್ತಿ ಬರ್ತಾರೆ, ಆಧ್ಯಾತ್ಮಿಕ ಪುರುಷರು, ವಿಭೂತಿ ಪುರುಷರು ಅನ್ನಿಸ್ಕೊಂಡವರು ಜಾಸ್ತಿ ಬರ್ತಾರೆ, ಸೇವೆ, ತ್ಯಾಗ, ವಿವೇಕ, ವೈರಾಗ್ಯ ಅಂತ ಹೆಚ್ಚೆಚ್ಚು ಬರ್ತಾರೆ. ಮತ್ತೆ ಅಜನ್ಮ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಧರ್ಮ ಅಧ್ಯಾತ್ಮಗಳನ್ನ ಜನಸಾಮಾನ್ಯರು ಕೂಡ ಆಲೋಚನೆಯನ್ನು ಮಾಡಿ ಜನರಲ್ಲಿ ಅವರು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದು ಕೂಡ ಒಂದು ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಆದರೆ ಒಂದಾನೊಂದು ಕಾಲದಲ್ಲಿ ಇಲ್ಲ ಒಂದು ಹಂತದಲ್ಲಿ ಏನಾಗುತ್ತೆ, ಧರ್ಮ ಮತ್ತು ಅಧ್ಯಾತ್ಮ ಯಾವುದೇ ಒಂದು ವರ್ಗದ ಜನರಿಗೆ ಇಲ್ಲ ಒಂದು ವರ್ಗದ ಸೀಮಿತ ಜನರ ಅದು ಕೈವಶ ಆಗುತ್ತೆ, ಅಂದರೆ ಮನೋಪಲಿ ಆಗುತ್ತೆ. ಧರ್ಮ ಅಧ್ಯಾತ್ಮ ಯಾವಾಗ ಒಂದು ವರ್ಗದ ಜನರು ಇಲ್ಲ ಒಂದು ಭಾಗದ ಜನರಿಗೆ ಅದು ಮನೋಪಲಿ ಆಗುತ್ತೋ ಆವಾಗ ಧರ್ಮದ ಹೆಸರಿನಲ್ಲಿ, ಅಧ್ಯಾತ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ ರಾಜಕೀಯ ಪ್ರಾರಂಭ ಆಗುತ್ತೆ, ಅಧಿಕಾರದ ಕೇಂದ್ರೀಕೃತವಾಗುತ್ತೆ. ಅಲ್ಲಿನ ಜನರು ಧರ್ಮದ ಅಧ್ಯಾತ್ಮದ ಹೆಸರಲ್ಲಿ ಹೊಸ ಹೊಸದ ರೀತಿಯಲ್ಲಿ ರಾಜಕೀಯಗಳನ್ನು ಪ್ರಾರಂಭ ಮಾಡ್ತಾರೆ. ಸ್ವಾರ್ಥದ ಉದ್ದೇಶಕ್ಕೋಸ್ಕರ ಧರ್ಮವನ್ನು ಒಂದು ಉಪಕರಣವನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಆವಾಗ ಧರ್ಮ ಮತ್ತು ಅಧ್ಯಾತ್ಮದ ಹೆಸರಲ್ಲೂ ಕೂಡ ಸಾಕಷ್ಟು ರಕ್ತಪಾತಗಳಾಗತ್ತೆ, ಜನರ ಶೋಷಣೆ ಆಗತ್ತೆ. ಸೊ ಹಾಗಾಗಿ ಇವೆರಡೂ ಕೂಡ ಸರಿಯೂ ಅಲ್ಲ, ತಪ್ಪು ಅಲ್ಲ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಅದರ ಮೇಲೆ ನಮ್ಮ ಒಳಿತು ಕೆಡಕುಗಳು ಇದೆ ಅಂತ ಹೇಳಿ ಒಂದು ಆಮೂಲಾಗ್ರವಾದ ಚಿತ್ರಣವನ್ನು ನಮಗೆ ಕೊಡ್ತಾ ಇದ್ದಾರೆ. ಪ್ರಾಯಶಃ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇದು ಕೇಳಿದಾಗ ಯುವ ಮಿತ್ರ ನಿಮಗೆಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಹೌದಲ್ಲ, ನಾವು ಯಾರೂ ಆಲೋಚನೆ ಮಾಡಿಲ್ಲ, ಇದು ತುಂಬ ಸಿಂಪಲ್ ಆಗಿದೆ, ಸರಳವಾಗಿದೆ, ಅದು ಅದ್ಭುತವಾಗಿದೆ, ತುಂಬ ಗ್ರ್ಯಾಂಡ್ಯೂರ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ. ಈ ಒಂದು ಆಲೋಚನೆ ನಮಗೆ ಬರಬೇಕಂದ್ರೆ, ನಮಗೆ ಇದು ಗೊತ್ತಾಗಬೇಕು ಅಂದರೆ 10 ವರ್ಷಗಳ ಆಲೋಚನೆ, 10 ವರ್ಷಗಳ ಚಿಂತನೆ, 10 ವರ್ಷಗಳ ವಿವೇಚನೆ, ಮತ್ತು ನಮ್ಮ ಭಾರತದ ಇಲ್ಲ ಬೇರೆ ಬೇರೆ ನಾಗರಿಕತೆಗಳ ವಿಶ್ವದ ಇತಿಹಾಸವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಇಂಥ ಅದ್ಭುತವಾದ ಸಾರ್ವತ್ರಿಕವಾದಂಥ ಯೂನಿವರ್ಸಲ್ ಐಡಿಯಾಸ್ ಬರ್ಲಿಕ್ಕೆ ಸಾಧ್ಯ. ರೆಡಿ ಟು ಈಟ್ ಅಂತ ನಾವು ಇವತ್ತೇನು ಹೇಳ್ತೀವಲ್ಲ, ಮೊಸರು ಎಪ್ಪಾಕೆ ಮೊಸರು ನಾವು ಕಡ್ದಾಗ ಬೆಣ್ಣೆ ಸಿಗುತ್ತಲ್ಲ, ಆ ರೀತಿ ಸ್ವಾಮಿ ವಿವೇಕಾನಂದ ಇಡೀ ಮನುಕುಲದ ಇತಿಹಾಸವನ್ನು ಈ 2 ವಾಕ್ಯಗಳಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಉದಾಹರಣೆಗೆ ಅದನ್ನೇ ಸ್ವಾಮಿ ವಿವೇಕಾನಂದರು ಇದನ್ನು ಕೊಂಡು ಹೇಳ್ತಾರೆ, ಈ ಮಧ್ಯಯುಗದಲ್ಲಿ 12ನೇ ಶತಮಾನದಲ್ಲಿ, 8ನೇ ಶತಮಾನ, 15ನೇ ಶತಮಾನದಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ರಕ್ತಪಾತಗಳು, ಸಾಕಷ್ಟು ಒಡೆದಾಟ, ಬಡಿದಾಟಗಳು ಎಲ್ಲವೂ ಕೂಡ ಇಡೀ ವಿಶ್ವದಲ್ಲೇ ಆಯಿತು. ಭಾರತದಲ್ಲಿ ಒಂದೇ ಅಲ್ಲ, ಇಡೀ ವಿಶ್ವದಲ್ಲೇ ಆಯಿತು. ಧರ್ಮದ ಹೆಸರಲ್ಲಿ ಶೋಷಣೆಗಳಾಯಿತು, ಧರ್ಮದ ಹೆಸರಲ್ಲಿ ಅತ್ಯಾಚಾರ, ಅನಾಚಾರಗಳಾಯಿತು, ಧರ್ಮದ ಹೆಸರಿನಲ್ಲಿ ಮೌಢ್ಯಾಚಾರ, ಕಂದಾಚಾರಗಳೆಲ್ಲ ಬಂತು. ಬೇರೆ ಬೇರೆ ದೇಶದಲ್ಲೂ ಕೂಡ ಬಂತು, ನಮ್ಮ ದೇಶದಲ್ಲೂ ಕೂಡ ಬಂತು, ಬೇರೆ ಧರ್ಮಗಳಲ್ಲೂ ಕೂಡ ಉಂಟಾಯಿತು, ನಮ್ಮ ಧರ್ಮದಲ್ಲೂ ಉಂಟಾಯಿತು. ಹಾಗಾಗಿ ನೀವೇನು ಇವತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ನಾವು ಇವತ್ತೆಲ್ಲ ಮಾತಾಡ್ತೀವಲ್ಲ, ಕೈಗಾರಿಕಾ ಕ್ರಾಂತಿ, ಅದನ್ನ ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಪಾಶ್ಚಾತ್ಯ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿದೆ, ಹಾಗಾಗಿ 16-17ನೇ ಶತಮಾನದ ಧರ್ಮ ಮತ್ತು ದೇವರನ್ನ ತಿರಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಲಾಜಿಕಲ್ ಪಾಸಿಟಿವ್ಸ್, ಮೆಟಾಫಿಸಿಕ್ಸ್ ಇಸ್ ಮೀನಿಂಗ್ಲೆಸ್ ಅನ್ನುವಂಥ ಇದಕ್ಕೆ ಹೋಗ್ತಾರೆ. ವಿಜ್ಞಾನದಲ್ಲಿ ನಾವು ಇವತ್ತು ಏನು ಬೇಕಾದರೂ ಮಾಡ್ತಾ ಇದ್ದೀವಿ, ಹೊಸ ಹೊಸ ಬೇರೆ ಬೇರೆ ಕಡೆ ಪ್ರಯೋಗಗಳನ್ನು ಮಾಡಿ ಬೇರೆ ಬೇರೆ ಗ್ರಹಗಳಿಗೆ ಕೂಡ ನಾವು ಇವತ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ದೇವರು ಯಾಕೆ, ಧರ್ಮ ಯಾಕೆ? ಮೆಡಿಸಿನ್ ನಾವು ಅಡ್ವಾನ್ಸ್ ಆಗ್ತಾ ಇದ್ದೀವಿ, ಕೈಗಾರಿಕೆಯಲ್ಲಿ ನಾವು ಅಡ್ವಾನ್ಸ್ ಆಗ್ತಾ ಇದ್ದೀವಿ, ಫಾರ್ಮಿಂಗಲ್ಲಿ ನಾವು ಅಡ್ವಾನ್ಸ್ ಆಗ್ತಾ ಇದ್ದೀವಿ. ಬೇರೆ ರೀತಿ ಹೊಸ ಹೊಸ ಅನ್ವೇಷಣೆಗಳು ಉಂಟಾದಾಗ ಪಾಶ್ಚಾತ್ಯ ನಾಗರಿಕತೆಯಲ್ಲಿ ದೇವರು ಮತ್ತು ಧರ್ಮ ಬೇಡ ಅಂತೇಳಿ ಹಲವಾರು ಬುದ್ಧಿಜೀವಿಗಳು, ಹಲವಾರು ವಿದ್ವಜ್ಜನರು ಒಟ್ಟಿಗೆ ಸೇರಿಕೊಂಡು ಆಲೋಚನೆಗಳನ್ನು ಮಾಡ್ತಾರೆ. ಧರ್ಮವನ್ನು, ಅಧ್ಯಾತ್ಮವನ್ನು ಬಿಟ್ಟು ಬಿಡ್ತಾರೆ. ಧರ್ಮ ಮತ್ತು ಅಧ್ಯಾತ್ಮನ ಬಿಟ್ಟು ಬಿಡೋದೇ ಒಂದು ಟ್ರೆಂಡ್ ಅಂತ ಕ್ರಿಯೇಟ್ ಆಗುತ್ತೆ, ಅದೇ ಒಂದು ಫ್ಯಾಷನ್ ಕ್ರಿಯೇಟ್ ಆಗುತ್ತೆ. ಅಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಕಾಲಿಟ್ಟಂಥ ಸಂದರ್ಭ. ಅದನ್ನೆಲ್ಲ ಸ್ವಾಮಿ ವಿವೇಕಾನಂದರು ಗಮನಿಸಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪಾಶ್ಚಾತ್ಯರೇ, ನೀವಿವತ್ತು ಕೈಗಾರಿಕಾ ಕ್ರಾಂತಿಯಿಂದ ಇಡೀ ವಿಶ್ವವನ್ನೇ ನಿಮ್ಮ
ತೆಕ್ಕೆಗೆ ತೆಗೆದುಕೊಂಡಿದ್ದೀರಂತ ನೀವು ಅಭಿಮಾನದ ಬೀಗುತ್ತಾ ಇದ್ದೀರಾ? ನೀವು ಸಾಕಷ್ಟು ಮುಂದುವರೆದಿದ್ದೀರಾ, ಸಾಕಷ್ಟು ಹಣ, ಅಧಿಕಾರ, ಸಂಪತ್ತು ಎಲ್ಲ ಬಂದಿದೆ, ಸಾಮಾಜಿಕವಾಗಿ ಸಾಕಷ್ಟು ಬೆಳೆದಿದ್ದೀರಾ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಡೀ ನಿಮ್ಮ ಸಂಸ್ಕೃತಿ, ಇಡೀ ನಾಗರಿಕತೆ ಲಾವಾ ರಸದ ಮೇಲಿದೆ. ಎಂಟೈರ್ ಯುವರ್ ಸಿವಿಲೈಸೇಷನ್ ಇಸ್ ಆನ್ ದ ವಾಲ್ಕೆನೋಸ್, ಇಟ್ ಕ್ಯಾನ್ ಎರಪ್ಟ್ ಅಟ್ ಎನಿ ಟೈಮ್ ಅಂಡ್ ಇಟ್ ಕ್ಯಾನ್ ಅಂತ ಹೇಳಿ ಇದೇ ಮಾತಿನಲ್ಲಿ ಪರಮಕುಡಿಯಲ್ಲಿ ಮಾತಾಡೋ ಸ್ವಾಮೀಜಿ ಹೇಳ್ತಾರೆ, ಪಾಶ್ಚಾತ್ಯ ನಾಗರಿಕತೆ ಲಾವಾ ರಸದ ಮೇಲಿದೆ. ಅವರೇನದು ಧರ್ಮ ಮತ್ತೆ ಅಧ್ಯಾತ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನು 50 ವರ್ಷದಲ್ಲಿ ದೊಡ್ಡ ದುರಂತಗಳು ಕಾದಿದೆ ಅಂತ 1897ರಲ್ಲಿ ಸ್ವಾಮಿ ವಿವೇಕಾನಂದರು ಋಷಿವಾಕ್ಯ ಹೇಳ್ತಾರೆ. 50 ವರ್ಷದಲ್ಲಿ ಇಡೀ ವಿಶ್ವ ಬೆಬ್ಬೆರಗಾಗುವಂತೆ 2 ಮಹಾಯುದ್ಧಗಳು ನಡೆದು ಮಿಲಿಯನ್ನಷ್ಟು ಜನರು ಸತ್ತು ಹೋಗ್ತಾರೆ, ರಕ್ತಪಾತಗಳು ನಡೀತದೆ, ದೇಶಗಳೇ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಯಾಕೆ? ಅವರು ಧರ್ಮ ಮತ್ತು ಅಧ್ಯಾತ್ಮವನ್ನು ಬಿಟ್ಟಿದ್ರಿಂದ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಲೌಕಿಕ ಮತ್ತು ಅಧ್ಯಾತ್ಮ ಎರಡೂ ಕೂಡ ಮೆಳವಡಿಸ್ಕೊಂಡು ಹೋಗಬೇಕು. ಯಾವುದೇ ನಾಗರಿಕತೆ ಆಗಿರ್ಬೋದು, ಯಾವುದೇ ಸಂಸ್ಕೃತಿ ಆಗಿರ್ಬೋದು, ಯಾವುದೇ ಜನಾಂಗ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು. ಲೌಕಿಕವನ್ನು ಬಿಟ್ಟು ಪಾರಮಾರ್ಥಿಕ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪಾರಮಾರ್ಥಿಕ ಇದ್ದು ಲೌಕಿಕ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಆಲೋಚನೆಯನ್ನು ಇದ್ರ ಮೂಲಕ ಪರೋಕ್ಷವಾಗಿ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಆದರೆ ಒಂದು ಕಡೆ ಮಾತ್ರ ಹೇಳ್ತಾರೆ, ಧರ್ಮ ಲೌಕಿಕ ಇಲ್ಲದೆ ಧರ್ಮ ಇರಬಹುದು, ಆದರೆ ಲೌಕಿಕತೆ ಆಧ್ಯಾತ್ಮಿಕ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದೇ ರೀತಿ ಲೌಕಿಕತೆಯನ್ನು ಕೂಡ ಎತ್ತಿ ಇಡ್ತಾರೆ ಸ್ವಾಮಿ ವಿವೇಕಾನಂದರು. ಏನಂದ್ರೆ, ಪಾಶ್ಚಾತ್ಯ ನಾಗರಿಕತೆ ಇವತ್ತು ನನ್ನನ್ನು ಸ್ವಾಗತಿಸ್ತು. ಯಾಕೆ ಗೊತ್ತೇನು? ಇವತ್ತು ಭಾರತದಾದ್ಯಂತ ನಾನು ಮನೆ ಮಾತಾಗಿದ್ದೇನೆ, 100 ಜನ 1000 ಜನ ಬಂದು ನೀವೆಲ್ಲ ನನಗೆ ಹಾರ ತುರಾಯಿಗಳನ್ನ ಇಟ್ಕೊಂಡು ನಿಂತ್ಕೊಂಡಿದ್ದೀರ, ಭವ್ಯವಾದ ಸ್ವಾಗತವನ್ನು ಮಾಡಿದ್ರೆ. ಯಾಕೆ? ನಾನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನನ್ನ ಧರ್ಮದ ಬಗ್ಗೆ, ನನ್ನ ದೇಶದ ಬಗ್ಗೆ ಮಾತಾಡಿ ಬಂದೆ ಅಂತ. ಅಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಯಾಕೆ ಗೊತ್ತೇನು? ಇಡೀ ಮನುಕುಲ, ಪಾಶ್ಚಾತ್ಯದ ನಾಗರಿಕತೆ ಇವತ್ತು ಲೌಕಿಕತೆಯಲ್ಲಿ ಮುಳುಗಿ ಹೋಗಿದೆ, ಧರ್ಮ ಮತ್ತು ಅಧ್ಯಾತ್ಮ ತಿರಸ್ಕೃತವಾಗಿ ಆ ಇಡೀ ನಾಗರಿಕತೆ ಮುಂದೇನಪ್ಪ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಂಥ ಸಮಯ. ಆ ಸಮಯದಲ್ಲಿ ನಮ್ಮ ಆರ್ಯ ಸಂಸ್ಕೃತಿಯನ್ನ ಕೊಟ್ಟಂತಹ ಉಪನಿಷತ್ತನ್ನ, ವೇದಾಂತವನ್ನ ಹೇಳಿದೆ, ಅವರದನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಅವರು ನನಗೆ ಗೌರವ ತೋರಿಸಿದ್ರು, ಅವರು ಗೌರವ ತೋರಿಸೋದಂತ ನೀವು ನನಗೆ ಗೌರವ ತೋರಿಸ್ತಾ ಇದ್ದೀರಾ. ಲೌಕಿಕವಾಗಿ ಮುಂದುವರೆದ್ರು, ಆದರೆ ಆಧ್ಯಾತ್ಮಿಕವಾಗಿ ಅವರು ಹಿಂದೆ ನಡೆದಿದ್ದಾರೆ. ಅವರ ಜನಾಂಗ ಸಂಸ್ಕೃತಿ ಅಳಿವು ಅಂಚಿನಲ್ಲಿದೆ. ಧರ್ಮ ಮತ್ತು ಅಧ್ಯಾತ್ಮವನ್ನು ಸ್ವೀಕರಿಸಲಿಲ್ಲ ಅಂದ್ರೆ 50 ವರ್ಷದೊಳಗೆ ದೊಡ್ಡ ದೊಡ್ಡ ದುರಂತಗಳು ಕಾದಿದೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಆದರೆ ನೀವು ಭಾರತೀಯರು ನನ್ನನ್ನು ಸ್ವೀಕರಿಸಿದ ಯಾಕೆ ಗೊತ್ತೇನು? ಅಲ್ಲಿ ಲೌಕಿಕವಾಗಿ ಅವರು ಮುಂದುವರೆದಿದ್ರು, ಪಾಶ್ಚಾತ್ಯರಲ್ಲಿ ನಾನು ಧರ್ಮ ಮತ್ತು ಅಧ್ಯಾತ್ಮ ತಿಳಿಸ್ಲಿಕ್ಕೆ ನನಗೊಂದು ಅವಕಾಶ, ಸುಸಂದರ್ಭ ಸಿಕ್ತು, ಹಾಗಾಗಿ ನೀವು ನನ್ನ ಸ್ವೀಕರಿಸಿದ್ದೀರಾ ಅಂತ ಹೇಳ್ತಾ, ಇವತ್ತು ಪಾಶ್ಚಾತ್ಯದ ಲೌಕಿಕತೆ ಭಾರತಕ್ಕೂ ಕೂಡ ಒಳಗಡೆ ಪ್ರವೇಶ ಮಾಡಿದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಪ್ರವೇಶ ಮಾಡಿದ್ದು ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಸನ್ಯಾಸಿಗಳಾಗಿ, ಯತಿಗಳಾಗಿ ಈ ಮಾತನ್ನು ಹೇಳ್ತಿದ್ದಾರೆ. ಪಾಶ್ಚಾತ್ಯದ ಲೌಕಿಕತೆ, ವೆಸ್ಟರ್ನ್ ಮೆಟೀರಿಯಲಿಸಮ್ ಅಂತ ನಾವೇನು ಹೇಳ್ತೀವಲ್ಲ, ವೆಸ್ಟರ್ನ್ ಮೆಟೀರಿಯಲಿಸಮ್ ಇಟ್ ಹ್ಯಾಸ್ ಎಂಟರ್ಡ್ ಇಂಡಿಯಾ ಟುಡೇ, ಇಟ್ ಈಸ್ ಗುಡ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ಈ ಮೆಟೀರಿಯಲಿಸಮ್ ಎಂಟರ್ ಆದ್ರಿಂದ ಏನಾಯಿತು? ಪಾಶ್ಚಾತ್ಯ ನಾಗರಿಕತೆ, ಲೌಕಿಕತೆ ನಮ್ಮ ಭಾರತದಲ್ಲಿ ಎಂಟರ್ ಆದ್ರಿಂದ, ಪ್ರವೇಶವಾಗದಿಂದ ಏನಾಯಿತು? ನಮ್ಮ ವೇದ ಕಾಲದಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಇತ್ತು. ಅಲ್ಲಿ ಆ ವೈದಿಕ ಸಂಸ್ಕೃತಿಯಲ್ಲಿ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡಕ್ಕೂ ಕೂಡ ಸರಿಯಾದ ಸ್ಥಾನಮಾನವನ್ನು ಕೊಟ್ಟು ನಾವೊಂದು ಅದ್ಭುತವಾದ ಇಂಟೆಗ್ರಲ್ ಲೈಫ್, ಹಾರ್ಮೋನಿಯಸ್ ಬ್ಲೆಂಡಿಂಗ್ ಲೈಫ್ ನಮ್ಮಲ್ಲಿತ್ತು. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಇದ್ದಿದ್ದು. ಧರ್ಮದ ಮೂಲಕ ಅರ್ಥ ಕಾಮಗಳನ್ನು ಅನುಭವಿಸಿ, ಅರ್ಥ ಅಂದ್ರೆ ಸಂಪತ್ತು, ಯಾವುದೇ ರೀತಿ ಸಂಪತ್ತಾಗಿರ್ಬೋದು, ಕಾಮ ಅಂದ್ರೆ ಆಸೆಗಳು, ಯಾವ ರೀತಿಯ ಕಾಮ, ಇಲ್ಲಿ ಸಂಸ್ಕೃತ ಕಾಮ ಪದ, ಈ ಕಾಮ ಪದ ಸಂಸ್ಕೃತ ಅರ್ಧನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವ ರೀತಿಯ ಆಸೆಗಳನ್ನು ಅನುಭವಿಸೋದು, ಲೌಕಿಕವಾದಂಥ ಆಸೆಗಳನ್ನ. ಧರ್ಮದ ಮೂಲಕ ಅರ್ಥ ಕಾಮಗಳನ್ನು ಅನುಭವಿಸಿ ಸಂಪತ್ತನ್ನು ಪಡ್ಕೊಳ್ಳಿ, ಹಣವನ್ನು ಸಂಗ್ರಹಿಸಿ, ಸಂಪತ್ತನ್ನು ಸಂಗ್ರಹಿಸಿ, ನಿಮಗೆ ಬೇಕಾದಂಥ ಆಸೆಗಳು, ನಿಮ್ಗೆ ಇಷ್ಟ ಬಂದಂಥ ಆಸೆಗಳನ್ನು ಧರ್ಮದ ಮೂಲಕ ನೈತಿಕವಾಗಿ ಅದನ್ನು ಅನುಭವಿಸಿ, ಅವಾಗೇನಾಗ್ತೀರಾ? ಮೋಕ್ಷಕ್ಕೆ ಅಧಿಕಾರಿ ಆಗ್ತೀರಾ ನೀವು ಅಂತ ಹೇಳಿ ಧರ್ಮ ಮತ್ತು ಅರ್ಥಕಾಮ ಮೋಕ್ಷನ ಪುರುಷಾರ್ಥ ಏನು ಕೊಟ್ಟರು, ಲೌಕಿಕ ಮತ್ತು ಪಾರಮಾರ್ಥಿಕ ಎರಡಕ್ಕೂ ಕೂಡ ನಮಗೆ ಸರಿಯಾದ ರೀತಿಯಾದಂತಹ ವ್ಯವಸ್ಥೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಸ್ಥಾನಮಾನ ನಮಗೆ ಕೊಟ್ಟಿದ್ದರಿಂದ ನಮಗೆ ವೈದಿಕ ಸಂಸ್ಕೃತಿ ನಮಗೆ ಸಮಸ್ಯೆ ಇರಲಿಲ್ಲ. ಉಪನಿಷತ್ತಿನ ಕಾಲದಲ್ಲೂ ಕೂಡ ನಮ್ಗೆ ಸಮಸ್ಯೆ ಇರಲಿಲ್ಲ. ಆದರೆ ಆಮೇಲೆ ಬಂದಂಥ ಸಮಯದಲ್ಲಿ, ಸೂತ್ರ ಸಮಯದಲ್ಲಿ ಇಲ್ಲ ಪುರಾಣದ ಸಮಯದಲ್ಲಿ ಏನು ಏಜಸ್ಸಲ್ಲಿ ಬಂದಾಗ ಯಾವುದೇ ರೀತಿಯ ಮನೋಪಾಲಿ ಉಂಟಾಗಿ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿಂದವೂ ಕೂಡ ಧರ್ಮದ ಹೆಸರಿನಲ್ಲಿ, ಆಧ್ಯಾತ್ಮದ ಹೆಸರಲ್ಲಿ ಸಾಕಷ್ಟು ಶೋಷಣೆಗಳು ಉಂಟಾಯಿತು. ಕೆಳ ಜನರ
ಕೆಳವರ್ಗದ ಜನರಿಗೆ ಸಾಕಷ್ಟು ಶೋಷಣೆ ಉಂಟಾಯಿತು. ಧರ್ಮ ಮತ್ತು ಅಧ್ಯಾತ್ಮ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಉಳ್ಕೊಂಡ್ಬಿಡ್ತು. ನಮ್ಮ ಜ್ಞಾನ ರಾಶಿ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಉಳ್ಕೊಂಡ್ಬಿಡ್ತು. ಹಾಗಾಗಿ ಇವತ್ತು ಪಾಶ್ಚಾತ್ಯ ನಾಗರಿಕತೆಯ ಮೆಟೀರಿಯಲಿಸಮ್, ಲೌಕಿಕ ಒಳಗಡೆ ಪ್ರವೇಶ ಆಗಿದ್ದರಿಂದ ಅದೆಲ್ಲವೂ ಕೂಡ ಬ್ರೇಕ್ ಆಗ್ತಿದೆ ಅಂತ ಈ ಮಾತುಗಳೆಲ್ಲ ನಾನು ಹೇಳಿದ್ದಲ್ಲ, ವಿವೇಕಾನಂದರು ಹೇಳ್ತಾ ಇದ್ದಾರೆ. ಯಾವುದೋ ಒಂದು ವರ್ಗದ ಜನರು ಅವರು ಉತ್ತಮರು, ಇನ್ನು ಕೆಲವರು ಕೆಳಗಡೆ, ಇಲ್ಲ ಅಂತ್ಯಜರು ಅವರು ಕೆಳಗಡೆ ಅಂತಿತ್ತಲ್ಲ, ಇವತ್ತದು ಬ್ರೇಕ್ ಆಗ್ತಾ ಇದೆ. ಅದು ನಮ್ಮಲ್ಲಿ ಮೂಲತಃ ಇರಲಿಲ್ಲ, ಮಧ್ಯದಲ್ಲಿ ಬಂದಿದೆ, ಮತ್ತು ಇವತ್ತು ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ಜ್ಞಾನ ಸಾರ್ವತ್ರೀಕರಣವಾಗ್ತಿದೆ. ಎಲ್ಲರೂ ಕೂಡ ಬೆಳಿಲಿಕ್ಕೆ, ಎಲ್ಲರೂ ಕೂಡ ಯಾವುದನ್ನು ಬೇಕಾದರೂ ಪಡ್ಕೊಳ್ಳಿಕ್ಕೆ ಇವತ್ತು ನಾಂದಿಯನ್ನು ಹಾಡಿದೆ ಪಾಶ್ಚಾತ್ಯ ನಾಗರಿಕತೆ, ಲೌಕಿಕತೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ಲೌಕಿಕತೆ ಮತ್ತು ಪಾರಮಾರ್ಥಿಕತೆ ಅಂದರೆ ಆಧ್ಯಾತ್ಮಿಕತೆ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕಾಗತ್ತೆ. ಒಂದನ್ನು ಬಿಟ್ಟು ಇನ್ನೊಂದು ಇರಲಿಕ್ಕಾಗಲ್ಲ. ಯಾಕಂದರೆ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆಯೇ ಅಂತ. ಅವನಿಗೆ ಹಾಕ್ಕೊಳ್ಳಿಕ್ಕೆ ಸರಿಯಾದ ಒಂದು ಜೊತೆ ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಎರಡೊತ್ತು ಊಟವಿಲ್ಲ. ಅಂಥ ಸಮಯದಲ್ಲಿ ಹಂ ಬ್ರಹ್ಮಾಸ್ಮಿ ಅಥಾತೋ ಬ್ರಹ್ಮ ಜಿಜ್ಞಾಸು ಅಂತೇಳಿ ಬ್ರಹ್ಮಸೂತ್ರದ ವಾಕ್ಯವನ್ನು ಹೇಳ್ತಾ ನನ್ನ ವಿಚಾರವನ್ನು ಏನಾದರೂ ಉಪನ್ಯಾಸ ಕೊಡೋಕೆ ಹೋದರೆ ಅದು ಮೂರ್ಖತನ ಅಂತ ಹೇಳಿದಂಥ ಸ್ವಾಮಿ ವಿವೇಕಾನಂದರು ನಾವು ಧರ್ಮ ಮತ್ತು ಅಧ್ಯಾತ್ಮವನ್ನು ಬಿಡಬಾರ್ದು. ಅದು ನಮ್ಮ ಭಾರತದ ಬೆನ್ನೆಲುಬು, ಭಾರತದ ಕೇಂದ್ರ ಸ್ಥಾನ. ನಾವು ಅದನ್ನು ಇಟ್ಕೊಳ್ಬೇಕು. ಅದರ ಜೊತೆಗೆ ಲೌಕಿಕತೆಯನ್ನು, ಇಲ್ಲ ಹೊಸ ನೂತನ ಅನ್ವೇಷಣೆ, ವೈಜ್ಞಾನಿಕ ಅನ್ವೇಷಣೆಗಳಾಗಿರ್ಬೋದು, ಲೌಕಿಕವಾದಂಥ ಎಲ್ಲ ಸವಲತ್ತುಗಳಾಗಿರ್ಬೋದು, ಇದನ್ನೂ ಕೂಡ ನಾವು ಯಾವುದೇ ರೀತಿಯ ನೆಗ್ಲೆಕ್ಟನ್ನು ಮಾಡಬಾರ್ದು. ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾ ಪರೋಕ್ಷವಾಗಿ ಇನ್ನೊಂದು ಮಾತು ನಮ್ಮ ಕಿವಿ ಮಾತು ಹೇಳ್ತಾರೆ. ಏನಪ್ಪ ಅಂದರೆ ಸಾಮಾನ್ಯ ನಾವು ಹೇಳ್ತಿರ್ತೀವಿ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ, ಈಗೆಲ್ಲ ಕಾಲ ಕೆಟ್ಟು ಹೋಯ್ತು ಅನ್ನುವಂಥ ಮಾತನ್ನು ನಮ್ಮ ಪೂರ್ವಜರು, ಹಿರಿಯರು ಸಾಕಷ್ಟು ಬಾರಿ ಹೇಳ್ತಿರ್ತಾರೆ. ಇದು ನಾಗರಿಕತೆ ಆದಿಂದ ವಿ ಇಂಡಿಯನ್ಸ್ ಬಿಲಾಂಗ್ ಇನ್ ದ ಸೈಕ್ಲಿಕ್ ರೆವಲ್ಯೂಷನ್. ಅಂದರೆ ಮೇಲ್ ಬಂದಿದ್ದು ಕೆಳಗೆ ಬರಲೇಬೇಕು, ಕೆಳಗೆ ಬಂದಿದ್ದು ಮೇಲೆ ಬರಲೇಬೇಕು. ಎಪ್ಸ್ ಅಂಡ್ ಟೈಡ್ಸ್ ಅಂತ ನಾವು ಹೇಳ್ತೇವೆ. ಸೈನ್ ಕರು ಥರ ಮೇಲೆ ಕೆಳಗೆ ಹೇಗೆ ಹೋಗ್ತಾ ಇರ್ತೋ ಅದೇ ರೀತಿ ಪ್ರತಿಯೊಂದು ನಾಗರಿಕತೆಯಲ್ಲೂ ಕೂಡ ಲೌಕಿಕತೆ ಒಂದು ಹಂತದ ಮೇಲಕ್ಕೆ ಹೋಗುತ್ತೆ, ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ, ಆಮೇಲೆ ಅದರದ್ದೇ ಆದಂಥ ನ್ಯೂನ್ಯತೆಗಳು ಸಮಾಜದಲ್ಲಿ ಹುಟ್ಕೊಳ್ಳುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಅಂಥ ಸಮಯದಲ್ಲಿ ಅಧ್ಯಾತ್ಮ ಬೇಕು. ಅಧ್ಯಾತ್ಮ ಸಿಕ್ಕ ಸಮಯದಲ್ಲಿ ಆ ನಾಗರಿಕತೆಗೆ ಒಳ್ಳೆಯದಾಗುತ್ತೆ. ಆಧ್ಯಾತ್ಮಿಕವಾಗಿ ಹೆಚ್ಚೆಚ್ಚು ವ್ಯಕ್ತಿಗಳು ಬರ್ತಾರೆ. ಆಧ್ಯಾತ್ಮಿಕವಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಅದನ್ನು ಸ್ವೀಕರಿಸ್ತಾರೆ. ಆಧ್ಯಾತ್ಮಿಕವಾಗಿ ಆ ಸಮಾಜ, ಆ ನಾಗರಿಕತೆ, ಆ ದೇಶ, ಆ ಸಮಯದಲ್ಲಿರುವಂಥ ಮನುಕುಲ ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ. ಮತ್ತು ಧರ್ಮ ಅಧ್ಯಾತ್ಮದ ವಿಷಯದಲ್ಲಿ ಅಲ್ಲೂ ಸ್ವಾರ್ಥತೆ, ಅಲ್ಲೂ ಇರುವಂಥ ಸಂಕುಚಿತ ಮನೋಭಾವನೆಗಳು ಬರುತ್ತೆ. ಧರ್ಮ ಮತ್ತು ಅಧ್ಯಾತ್ಮದಲ್ಲಿ ತಪ್ಪು ಭಾವನೆಗಳು, ತಪ್ಪು ಕಲ್ಪನೆಗಳು, ತಪ್ಪು ಕೆಲಸಗಳು ಉಂಟಾಗುತ್ತೆ. ಅದು ಕ್ಷೀಣಿಸ್ತದೆ. ಮತ್ತು ಲೌಕಿಕತೆ ಬರುತ್ತೆ, ಮತ್ತು ಆಧ್ಯಾತ್ಮಿಕತೆ. ಈ ರೀತಿಯಾದ ಏರಿಳಿತಗಳು ಸಮಾಜದಲ್ಲಿ, ನಾಗರಿಕತೆಯಲ್ಲಿ, ದೇಶದಲ್ಲಿ ಸರ್ವೇ ಸಾಮಾನ್ಯ. ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಯೂನಿವರ್ಸಲ್ ಪಾಸಿಟಿವ್ ಔಟ್ಲುಕ್ ಅನ್ನ ನಮಗೆ ಸ್ಪಷ್ಟವಾಗಿ ಸ್ವಾಮಿ ವಿವೇಕಾನಂದ ಇದ್ರ ಮೂಲಕ ಕೊಡ್ತಿದ್ದಾರೆ. ಇದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಅಧ್ಯಾತ್ಮಕದ ಬಗ್ಗೆ ಮಾತಾಡ್ತಾ ಆತ್ಮಶಕ್ತಿಯ ಬಗ್ಗೆ ಮಾತಾಡ್ತಾರೆ. ನಾನೊಬ್ಬ ವ್ಯಕ್ತಿ ನಿಮ್ಗೆಲ್ಲ ಹೇಳಿದ್ನಲ್ಲ, ಇಡೀ ಜಗತ್ತಿನಲ್ಲಿ ನೀವು ಹೋಗಿ ಮೂಲೆಗೂ ಕೂಡ ವೇದಾಂತ ಧರ್ಮನ ಪಸರಿಸಬೇಕು ಅಂದ್ರೆ ಆ ವೇದಾಂತ ಅಂದ್ರೇನು, ವೇದಾಂತ ಧರ್ಮ ಅಂದ್ರೇನು, ಆ ವೇದಾಂತ ಧರ್ಮವನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಂಡ್ರೆ ಅದರಿಂದ ನಮಗೆ ಪ್ರಯೋಜನ ಏನು ಅಂತ ಹೇಳಿ ಇನ್ನು ಎರಡನೇ ಭಾಗವಾಗಿ ಈ ಪರಮಕುಡಿಯಲ್ಲಿ ಮಾತಾಡ್ತಾರೆ. ಇದು ಇಡೀ ವಿಶ್ವದ ಮನುಕುಲದ ಇತಿಹಾಸವನ್ನು, ನಾಗರಿಕತೆಗಳ ಇತಿಹಾಸವನ್ನು ಸ್ಪಷ್ಟವಾಗಿ ಒಂದು 5-10 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಯುವ ಭಾರತೀಯರೇ, ಯುವ ಮಿತ್ರರೇ, ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಸೊ ಯಾವುದೇ ಜಗತ್ತಿನಲ್ಲಿ ಇಲ್ಲ, ಯಾವುದೇ ನಾಗರಿಕತೆಯಲ್ಲಿ ಏನಾದರೂ ಅತ್ಯಾಚಾರ ಅನಾಚಾರಗಳು ನಡೆದಿದ್ರೆ ಅದು ಧರ್ಮದ ತಪ್ಪಲ್ಲ, ಬದಲಾಗಿ ಧರ್ಮವನ್ನು ನಾವು ಉಪಕರಣವನ್ನಾಗಿ ಉಪಯೋಗಿಸ್ಕೊಂಡಿರ್ತೀವಿ. ಇಫ್ ಯು ಪ್ರಾಕ್ಟೀಸ್ ರಿಲಿಜನ್ ದೇರ್ ಇಸ್ ನೋ ಪ್ರಾಬ್ಲಮ್, ಇಫ್ ಯು ಯೂಸ್ ರಿಲಿಜನ್ ಆಸ್ ದಿಸ್ ಇಸ್ ಎ ಪ್ರಾಬ್ಲಮ್. ಸೊ ಧಾರ್ಮಿಕರಾದರೆ ನಾವು ತಪ್ಪಿಲ್ಲ, ಆಧ್ಯಾತ್ಮಿಕ ವ್ಯಕ್ತಿಗಳಾದರೆ ನಾವು ತಪ್ಪಿಲ್ಲ. ಧರ್ಮ ಮತ್ತು ಅಧ್ಯಾತ್ಮವನ್ನು ಒಂದು ಉಪಕರಣವನ್ನಾಗಿ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸೋದು ತಪ್ಪು. ಅದೇ ರೀತಿ ವಿಜ್ಞಾನ, ತಂತ್ರಜ್ಞಾನಗಳನ್ನು ಕೂಡ ನಾವು ಒಂದು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅದೊಂದು ಜ್ಞಾನವನ್ನಾಗಿ, ಒಂದು ಉಪಕರಣವನ್ನಾಗಿ ಉಪಯೋಗಿಸೋದು ತಪ್ಪಲ್ಲ. ಅದನ್ನು ನಾವು ಅತಿಯಾಗಿ ಉಪಯೋಗಿಸಿದಾಗ ನಮಗೆ ಇದರಿಂದ ಹಾನಿ ಉಂಟಾಗತ್ತೆ. ಅದಕ್ಕೆ ಅಮೃತ ಹೆಚ್ಚಾದರೆ ಅದು ಅಮೃತವೂ ಕೂಡ ವಿಷ ಆಗುತ್ತೆ ಅನ್ನುವಂಥ ಒಂದು ಗಾದೆಯ ಮಾತನ್ನು, ಹಳ್ಳಿಯ ಗಾದೆ ಮಾತೆಯನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಲೌಕಿಕತೆಯೂ ತಪ್ಪಲ್ಲ, ಪಾರಮಾರ್ಥಿಕತೆಯೂ ತಪ್ಪಲ್ಲ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ, ಎಷ್ಟು ಉಪಯೋಗಿಸ್ಕೊಳ್ತೀವಿ, ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ತೀವಿ, ಏನಕ್ಕೋಸ್ಕರ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಸರಿಯಾಗುತ್ತೆ, ತಪ್ಪಾಗುತ್ತೆ. ಉದಾಹರಣೆಗೆ ಇವತ್ತು ಮೊಬೈಲಲ್ಲಿ ಯುವ ಮಿತ್ರರು ನೀವೆಲ್ಲರೂ ಕೂಡ ಫೇಸ್ಬುಕ್ ಮುಖಾಂತರ ಇದನ್ನೆಲ್ಲ ಕೇಳ್ತಾ ಇದ್ರೆ, ಫೇಸ್ಬುಕ್ ಬಂದಿಲ್ಲ ಅಂದಿದ್ರೆ, ಆಂಡ್ರಾಯ್ಡ್ ಮೊಬೈಲ್ ಬಂದಿಲ್ಲ ಅಂದರೆ, ಇಂಟರ್ನೆಟ್ ಬಂದಿಲ್ಲ ಅಂದರೆ ನೀವು ಇಷ್ಟು ಸುಲಭವಾಗಿಲ್ಲ ಕೇಳಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದೇ ಇಂಟರ್ನೆಟ್, ಅದೇ ಫೇಸ್ಬುಕ್, ಅದೇ ಮೊಬೈಲು ಇವತ್ತು ನೂರಾರು ಜನ ಯುವಕ ಯುವತಿಯರ ಜೀವನವನ್ನು
ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ. ಅದೇ ರೀತಿ ನೂರಾರು ಜನರಿಗೆ ಮುಂದೆ ಹೋಗಲಿಕ್ಕೆ ಕೂಡ ಇದು ಸಹಾಯ ಆಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ಇನ್ಸ್ಟ್ರೂಮೆಂಟು, ಯಾವುದೇ ರೀತಿಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅದು ಒಳ್ಳೆಯದೂ ಅಲ್ಲ ಕೆಟ್ಟದೂ ಅಲ್ಲ, ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವೋ ಅದ್ರ ಮೇಲೆ ನಿರ್ಭರ ಆಗುತ್ತೆ ಅಂತೇಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದಾರೆ. ಸೊ ಲೌಕಿಕತೆಯನ್ನು ಪಾರಮಾರ್ಥಿಕತೆಯನ್ನು ಎರಡನ್ನೂ ನಾವು ನಮ್ಮ ಜೀವನದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ ಮೇಳವಡಿಸ್ಕೋಬೇಕು. ಅಂದರೆ ಅದಕ್ಕೂ ಹಾರ್ಮೋನಿ ಇರಬೇಕು ಅವೆರಡರಲ್ಲೂ ಕೂಡ. ಒಂದನ್ನು ತೆಗೆದುಕೊಂಡು ಇನ್ನೊಂದನ್ನು ನಾವು ಬಿಡಬಾರ್ದು, ಇಲ್ಲ ಒಂದಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಇನ್ನೊಂದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅವೆರಡಕ್ಕೂ ಕೂಡ ಜೀವನದಲ್ಲಿ, ಸಮಾಜದಲ್ಲಿ, ನಾಗರಿಕತೆಯಲ್ಲಿ, ವ್ಯಕ್ತಿಯ ಜೀವನದಲ್ಲಿ ಕೂಡ ಅದರದೇ ಆದಂಥ ಸ್ಥಾನಮಾನ, ಅದರದೇ ಆದಂಥ ಸ್ಥಾನ ಇದೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಸ್ವೀಕರಿಸಿದಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ ಅನ್ನುವಂಥ ಸ್ಪಷ್ಟ ಚಿತ್ರವನ್ನು ಕೊಟ್ಟಿದ್ದಾರೆ. ಬರುವ ಭಾನುವಾರ ಸ್ವಾಮಿ ವಿವೇಕಾನಂದರ ಕೃಪೆಯಿಂದ 2ನೇ ಭಾಗವನ್ನು ನೋಡೋಣ. ಅಲ್ಲಿವರೆಗೂ ಜೈ ರಾಮಕೃಷ್ಣ.